ಎಲ್ರಿಗೂ ನಮಸ್ಕಾರ. ಊಟ ಬಂದಿದೆ, ಕೆಲವರು ಮಾಡಿಲ್ಲ. ನಿಜ ತಾನೆ? ಮೇಡಮ್ ಗೊತ್ತಿಲ್ಲ, ನಾಳೆ ಸರ್ ಈಗ ಬಂದರು ಅವರು 1:50 ಬಂದು ನಾನು ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೆ ವಾಪಸ್. ಏನು ಮಾಡ್ತೀರಾ? ಹಾಂ ಹಾಂ ಸರಿ, ಓಕೆ. ಪತ್ರಕರ್ತರಿಗೆ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆ ನಮ್ಮ ನಮಸ್ಕಾರ. ಮೇಡಮ್ ಹೇಳಿದ್ರು ಎಲ್ಲ ಪ್ರೆಸ್ ಮೀಟಲ್ಲಿ ಇರ್ತಿರಲ್ಲ ಅಂತ. ಪಾಪ ಎಲ್ಲರೂ ಕರೀತಾರೆ. ಏನು ಮಾಡೋದು, ಬೇರೆ ಶೂಟಿಂಗಲ್ಲಿ ಇದ್ದಾಗ ಅವ್ರಿಗೆ ಆ ಶೂಟಿಂಗ್ ಮುಖ್ಯ. ಈ ಫೋನ್ ಮಾಡಿದ್ರೆ ಹೆಂಗೆ ಮಾತಾಡಿರ್ತಾರೆ, ಒಂದು 10 ನಿಮಿಷ ಬಂದು ಹೋಗಿ ಸರ್ ಅಂತ. 12:20ಕ್ಕೆ ನಾನು ಅಲ್ಲಿ ಬಿಟ್ಟಿರೋದು ಜಾಗ. ಈಗ ನಾನು ಹೋದ್ರೆ ಹೊಡಿತಾರ, ಒಳಗೆ ಸೇರಿಸ್ಕೊತಾರ ಹೇಳಿ. ಹಾಂ ಪಾಪ ಎಲ್ಲ ಹೊಸ ತಂಡ ಏನೋ ಮಾಡ್ತಾ ಇದೆ, ಕೋಪ್ರೇಟ್ ಮಾಡೋಣ ಅಂತ ನಮಗೂ ಆಸೆ. ಏನು ಮಾಡೋದು, ಯಾರು ಇವ್ರು ಸಿನಿಮಾ ಮಾಡ್ತಾಯಿದ್ರು ಬಿಡಲ್ಲ, ಯಾರು ಬಿಡಲ್ಲ ಸರ್, ಇರೋದೇ 3 ಜನ ಆರ್ಟಿಸ್ಟ್, ಏನು ಸರ್ ನೀವು ಅಂತಾರೆ. ಅಲ್ಲಿ ಬಿಡಿಸ್ಕೊಂಡು ಬಂದೆ. ನಮ್ಮ ಡೈರೆಕ್ಟ್ರು ಲೇಟ್ ಮಾಡಿಬಿಟ್ರು, ಅವ್ರಿಗೋಸ್ಕರನೇ ಬಂದೆ ನಾನು. ಹೊಸ ತಂಡ ಚೆನ್ನಾಗಿದೆ, ಮಾಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ, ನೀವು ನೋಡಿದ್ರಿ. ಮೊದಲನೇದಾಗಿ ನಿರ್ದೇಶಕರು ಉಮೇಶ್ ಅವರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದಿಲ್ಲಿ ಅತಿಥಿ ನಟ ನಾನು, ಅದಕ್ಕೆ ಸಿನಿಮಾದಲ್ಲೇ ತೋರಿಸೋಣ ಅಂತ ಮೋಸ್ಟ್ಲಿ ಇಲ್ಲಿ ತೋರಿಸಿಲ್ಲ ಅವರು. ವಿಶೇಷವಾದ ಪಾತ್ರ ಅದು, ಏನೋ ಮುಚ್ಚಿಟ್ಟಿದ್ದಾರೆ ಅನ್ನಿಸ್ತದೆ. ಹಾಂ ಮಂಜನಾ, ಅವ್ರು ತೊಡೆ ಮೇಲೆ ಕೈ ಇಟ್ಬಿಡಿ. ಸ್ನೇಹಿತರು ಎಲ್ಲ, ಅದರಿಂದ ಈ ಥರ ಸಲಿಗೆಲಿ ಮಾತಾಡ್ತೀವಿ ಅಷ್ಟೇ, ಯಾರು ತಪ್ಪು ತಿಳ್ಕೊಬೇಡಿ. ಎಲ್ಲ ಅಣ್ಣ ತಮ್ಮದಿರ್ತಾರೆ ನಾವು. ಒಂದು ಟೀಮು ಸಂಘಟನೆ ಮಾಡಿ ಕಲಾವಿದರ ಸಂಕುಲನೇ ಸೇರಿಸಿ ಒಂದು ಸಿನಿಮಾ ಮಾಡಿದ್ದಾರೆ. ಅವರು ಮೂರ್ತಿ ಚಿಕ್ಕದಷ್ಟೇ. ಉಮೇಶ್ ಅವರು ಕೀರ್ತಿ ದೊಡ್ಡದು. ಇಡೀ ಇಂಡಸ್ಟ್ರಿ ಅವರೆಲ್ಲ ಅವ್ರನ್ನ ಪ್ರೀತಿಸ್ತಾರೆ. ಅಷ್ಟು ಚೆನ್ನಾಗಿ ಎಲ್ಲರ ಹತ್ರನೂ ಚೆನ್ನಾಗಿದ್ದಾರೆ ಅವರು. ಇನ್ನು ಉತ್ತರ ಕರ್ನಾಟಕದಲ್ಲಿ ನಾವು ಹೋದ್ರೆ ಜನ ಗೊತ್ತಿದೆಯಲ್ಲ, ಮೊದಲು ಹೋಗ್ಬಿಟ್ರೆ ಎಲ್ಲ ಒಂದು ಜೊತೆ ನಿಂತ್ಕೊಳ್ತಾರೆ. ಇದು ನೋಡಿರೋದು ನಾನು, ಅಂದರೆ ನಾನು ಬೇರೆ ಥರ ಹೇಳ್ತಾ ಇಲ್ಲ. ಅಲ್ಲಿ ಜನಕ್ಕೆ ತುಂಬ ಇಷ್ಟ ಇವ್ರನ್ನ ಕಂಡ್ರೆ, ತುಂಬ ಪ್ರತಿಭಾನ್ವಿತ. ಇವನ್ ಟೈಮಿಂಗು, ಇವರು ಏನೇನು ಸ್ಕಿಟ್ಗಳು ಮಾಡ್ತಾರೆ, ಅಲ್ಲಿ ಏನೇನು ಇದು ಮಾಡ್ತಾರೆ, ಅದೆಲ್ಲ ತುಂಬ ಇಷ್ಟಪಡ್ತಾರೆ ಜನ. ಹಾಗಾಗಿ ಮೊದಲನೇದೊಂದು ಸಿನಿಮಾ ಆಗಿತ್ತು, ಅದು ತುಂಬ ಚೆನ್ನಾಗಿ ಹೋಗಿತ್ತು. ಸೊ ಈಗ ಫುಲ್ ಟೈಮ್ ನಾಯಕ ನಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಸುದಿ ಅವ್ರ ಬಗ್ಗೆ ನಾವು ಹೇಳಂಗೆಲ್ಲ ದೊಡ್ಡ ದೊಡ್ಡ ನಟರ ಜೊತೆಲೆಲ್ಲ ಕ್ಯಾರೆಕ್ಟರ್ ಮಾಡಿರುವಂಥದ್ದು. ಇದರಲ್ಲೂ ವಿಲನ್ ಕ್ಯಾರೆಕ್ಟರ್. ಸರ್ ಸಾರಿ, ದುಡ್ಡು ಕೊಟ್ಟವ್ರನ್ನೇ ಮರ್ತೋಗಿದ್ದೀನಿ. ಚೇತನ್ ಸರ್, ನಿರ್ಮಾಪಕರಿಲ್ಲ ಅಂದರೆ ನಾವು ಸಿನಿಮಾನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಎಲ್ಲರನ್ನೂ ಒಗ್ಗೂಡಿಸಿ ಬೀದರ್ನಲ್ಲಿ ಇವ್ರ ಭಾಗದಲ್ಲೇ ಶೂಟಿಂಗ್ ಮಾಡಿರೋದು ಜಾಸ್ತಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮೇಡಮ್ನವರು ಅಷ್ಟೇ. ನಾನು ಫಸ್ಟ್ ಅವ್ರನ್ನ ನೋಡಿದಾಗ ಮೂಗಿ ಅಂದ್ಕೊಂಡ್ಬಿಟ್ಟಿದ್ದೆ. ನಾವೊಂದು ಸಿನಿಮಾ ಮಾಡಿದ್ವಿ ಇದಕ್ಕೆ ಮುಂಚೆ, ಆ ಸಿನಿಮಾ ಹೆಸರು ಬೇಡ, ಅದರಲ್ಲಿ ಮೂಗಿ ಇವರು ಅಂದ್ಕೊಂಡ್ಬಿಟ್ಟಿದ್ದೆ. ಈ ಸಿನಿಮಾ ನೋಡಿದ್ರೆ ಗೊತ್ತಿಗೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನಲ್ಲಿ. ಚೆನ್ನಾಗಿದೆ, ಜೋಡಿ ಸಖತ್ ವರ್ಕೌಟ್ ಆಗಿದೆ ಮೇಡಮ್, ಒಳ್ಳೆಯದಾಗಲಿ. DOP ಬಂದಿದೆ ಇಲ್ವಾ? ಮ್ಯೂಸಿಕ್ ಡೈರೆಕ್ಟ್ರು ಮತ್ತು DOP ಎಡಿಟರ್ ಬಂದಿದೆ. ನಮಸ್ಕಾರ ಸರ್. ಇಡೀ ತಂಡ ನಿಮ್ಮ ಮುಂದೆ ಇದೆ. ಈ ಸಿನಿಮಾ ಹೇಗಾಯಿತು ಹೆಂಗೆ ಅಂತ ಹೇಳಿ ನಿರ್ದೇಶಕರು ಹೇಳ್ತಾರೆ. ಯಾಕೆಂದರೆ ನಾನು ಸುಮ್ಮನೆ ಹಿಂಗೆ ವಿಸಿಟ್ ಹಾಕಿಂಗ್ ಬಂದಿರೋದ್ರಿಂದ ಸಂಪೂರ್ಣವಾಗಿ ನಾನು ಏನೋ ವಿಷಯ ಕೊಡೋಕ್ಕಾಗಲ್ಲ. ಅದನ್ನು ನಮಗೆ ಬೇರೆ ಸಪೋರ್ಟ್ ಮಾಡಿದ್ದಕ್ಕೆ ಇಲ್ಲಿವರೆಗೆ ಬಂದು ಕೂತಿದ್ದೀವಿ. ಆ ಉದ್ದೇಶ ನಂದಷ್ಟೇ. ಚಿಕ್ಕ ಬಡ್ಜೆಟ್ ಚಿಕ್ಕದೋ ದೊಡ್ಡದೋ ಮುಖ್ಯ ಅಲ್ಲ, ಒಂದು ಸಪೋರ್ಟ್, ಮಾರಲ್ ಸಪೋರ್ಟ್ ಅಷ್ಟೇ. ಸಿನಿಮಾ ಏನಾಗುತ್ತೆ ಅಂತ ಯಾರೂ ಹೇಳೋಕ್ಕೆ, ದೊಡ್ಡ ದೊಡ್ಡ ದಿಗ್ಗಜರ ಕೈಲೇ ಹೇಳೋಕ್ಕಾಗಿಲ್ಲ ನಮ್ಮ ಸಿನಿಮಾ ಏನಾಗುತ್ತೆ ಅಂತ. ಅದನ್ನು ನಿಮಗೂ ಗೊತ್ತಿದೆ. ಹಾಗಾಗಿ ನಾನು ಸಪೋರ್ಟ್ ಮಾಡೋಣ ಉದ್ದೇಶಕ್ಕೆ. ಸುಚೀಂದ್ರ ಪ್ರಸಾದ್ ಸಾರು ಅವರು ಫೋನ್ ಮಾಡಿದ್ರು ನನಗೆ, ಹಿಂಗೆ ಕೇಳ್ತಾ ಇದ್ದಾರೆ ಹೆಂಗೆ ಅಂತ. ಅವ್ರಿಗೆ ಗೊತ್ತಿಲ್ಲ. ಸರಿ, ಡಾಕ್ಟ್ರ್ ಎಲ್ರಿಗೂ ಗೊತ್ತು. ಅದು ಯಾರೋ ಹೊಸ ಹುಡುಗ ಅಂತ. ಇಲ್ಲ, ಚೆನ್ನಾಗಿದೆ ಟೀಮು, ಸಪೋರ್ಟ್ ಮಾಡಿ ಸರ್. ಎಲ್ಲರೂ ಮಾತಾಡಿಕೊಂಡು, ಸುದಿನೂ ಅಷ್ಟೇ, ಸುದಿನೂ ಹಳೆ ಪರಿಚಯ ನಮ್ಮ ಡೈರೆಕ್ಟ್ರು. ಆ ಥರ ಆಗಿ ಸೇರಿಕೊಂಡ್ವಿ ಎಲ್ಲರೂ. ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ನಾನು ಹೋಗಿದ್ದೆ 1 ದಿನ ಅಷ್ಟೇ, ಲಾಸ್ಟ್ ಡೇ 2 ದಿನ. ನೋಡೋಣ ನನ್ನ ಪಾತ್ರ ಇಲ್ಲಿ ಅವ್ರು ಏನಕ್ಕೆ ಅಂದರೆ ಮುಚ್ಚಿಟ್ಟಿದ್ದಾರೆ ಅಂತ ಗೊತ್ತು ನನಗೆ. ಆದ್ದರಿಂದ ನಾನೇನು ಬೇಜಾರು ಮಾಡ್ಕೊಳಲ್ಲ. ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಿರ್ದೇಶಕರಮ್ಮ ಯಾರು ಮಾತಾಡ್ತಾರೆ? ನಿರ್ಮಾಪಕರು. ಅವ್ರ ಮಾತು ಕಡಿಮೆ, ಕೆಲಸ ತುಂಬ ಮಾತಾಡಿದೆ ಸರ್. ಆದರೂ ರಿಲೀಸ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ 1-2 ಮಾತು ಸರ್. ಮೊದಲಿಗೂ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಾನು. ಇದು ಹೊಸ ತಂಡ ಆದ್ರೂ ನಾವು ಇಂಡಸ್ಟ್ರಿಗೆ ತುಂಬ ಹಳಬ್ರು. ನಾನು 12 ವರ್ಷದಿಂದ ಇದೇ ಇಂಡಸ್ಟ್ರಿಯಲ್ಲಿದ್ದೀನಿ. ನಾನು ಟೆಕ್ನಿಷಿಯನ್. ನಮ್ಮ ಇವರು ಉಮೇಶ್ ಅವರು ನನಗೆ ಹಳೆ ಪರಿಚಯ ತುಂಬ. ಅವ್ರಿಗೆ ಪರಿಚಯ ನಮ್ಮ ಮಲ್ಲು ಅವರು. ಸೊ ಉಮೇಶ್ ಅವರು ಅವ್ರ ಜೊತೆ ಒಂದು ತೆಗೋಣ ಮೂವಿ ಅಂತ ಹೇಳಿದ ತಕ್ಷಣ, ಸರಿ ಸರ್ ನೀವು ಏನಂದರೆ ಜೊತೆ ತೆಗೋಣ, ಒಂದು ಹೆಂಗಿದ್ರು ಮಾಡಬೇಕಾಗಿತ್ತು. ಪ್ರೊಡ್ಯೂಸರ್ಗೆ ಹುಡುಕೋಕ್ಕಾಗಲಿಲ್ಲ ನಮ್ಮ ಕೈನಲ್ಲಿ ಕೊನೆಗೂ.
ನಾವೇ ಕಷ್ಟಪಟ್ಟು ಇದ್ದಿದ್ದೆಲ್ಲ ಕೂಡ ಹಾಕ್ಕೊಂಡು ಮಾಡಿ ಸರ್ ಮಾಡಿ ಅಂತ ಇದು 6 ತಿಂಗಳಿಗೆ ನಾವು ಮುಗಿಸಿ ಇವಾಗ 21ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಫಿಲಮ್ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಸಹಕರಿಸಿದ್ರೆ ಇದು ಒಳ್ಳೆ ಮಲ್ಲು ಅವ್ರಿಗೆ ಒಂದು ಒಳ್ಳೆ ಇದಾಗುತ್ತೆ, ಮತ್ತು ನಮ್ಮ ಉಮೇಶ್ ಅವ್ರಿಗೆ ಮೇಲ್ಪಟ್ಟು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ ಇದು ಅಂತ ಬಯಸ್ತಾ ಇಲ್ಲಿ ಬಂದಿರೋ ಹೇಳ್ಬೇಕು ಅಂದರೆ ನಮ್ಮ ಎಲ್ಲ ಆ್ಯಕ್ಟರ್ಸು ತುಂಬ ಸಹಕರಿಸಿದ್ದಾರೆ. ತುಂಬ ಕಷ್ಟ, ಇವ್ರಿಗೆ ಹುಷಾರಿರಲಿಲ್ಲ ಆ ಟೈಮ್ನಲ್ಲಿ. ಒಂದು ವಾರ ಡ್ರಿಪ್ಸ್ ಹಾಕ್ಸ್ಬಿಡಿ ಸರ್ ನನಗೆ, ನಾಳೆ ನಾನು ಆ್ಯಕ್ಟ್ ಮಾಡಿಬಿಡ್ತೀನಿ ಅಂತ ಹೋಗಿ ಡ್ರಿಪ್ಸ್ ಹಾಕ್ಸ್ಕೊಬಂದು ಸಾಯಂಕಾಲನೇ ಆ್ಯಕ್ಟಿಂಗ್ ನಿಂತ್ಕೊಂಡ್ಬಿಟ್ರು. ನಮಗೆ ಅಂಥ ಡೆಡಿಕೇಶನ್ ಇದೆ ಇಂಥ ಆ್ಯಕ್ಟರ್ಸ್ಗೆ, ಅದಕ್ಕೆ ಈ ಥರ ಮೂವಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ಅನಿಸಿಕೆ. ಇನ್ನು ಮಿಕ್ಕಿದೆಲ್ಲ ನಮ್ಮ ಡೈರೆಕ್ಟರ್ ಇದ್ದಾರೆ, ಅವ್ರು ಹೇಳ್ತಾರೆ. ನೋಡಿದ್ರೆ ನೀವು ಟೆಕ್ನಿಷಿಯನ್ ಅಲ್ರಿ, ಏನು ಮಾಡಿ ಸರ್ ನಾನು VFX ಆರ್ಟಿಸ್ಟ್. ಎಲ್ಲರಿಗೂ ನಮಸ್ಕಾರ. ಒಂದು ಚಿಕ್ಕ ನೆನಪಿನ ಕತೆ ಹೇಳ್ಬಿಡ್ತೀನಿ ಸರ್. ಉಮೇಶ್ ಸರ್, ನಿಮಗೂ ಗೊತ್ತಿಲ್ಲ, ಇದು ಶಾಕ್ ಆಗ್ಬೋದು ನಿಮಗೂ, ಇನ್ನೂ ನೆನಪಿಟ್ಕೊಡು ಅಂತ ಒಂದು ಖುಷಿಯಾಗಿರೋವಂಥದ್ದು. ತುಂಬ ಋಣ ಇದೆ ಸರ್ ಆ್ಯಕ್ಚುಲಿ ನಿಮ್ಮದು, ನಾನು ತಿರ್ಸೋಕ್ಕಾಗದಿರೋದು. ನಿಮಗೂ ಅದು ಗೊತ್ತಿಲ್ಲ. ಇಲ್ಲಿ ಸಿನಿಮಾಲಿ ನಮ್ಮ ಮೈ ಮೇಲೆ ಒಂದು ನೊಣ ಕೂತ್ಕೋಬೇಕಂದ್ರೂ ಋಣ ಇರಬೇಕು, ಸುಮ್ಮನೆ ಕೂರಲ್ಲ ಇಲ್ಲಿ ಬಂದು. ಸೊ ಸಾರಿ ಮೇಡಮ್, ಅದು ಹಂಗೆ ಹೋಗುತ್ತೆ ಗೊತ್ತಾಯ್ತು, ಅದಕ್ಕೆ ಕ್ಯಾಮ್ರಾ ನೋಡ್ಕೊಂಡು ಸಾರಿ. ಯಾವಾಗೂ ಯಾಕೆ ಮಿಸ್ಟೇಕ್ ಆಗ್ತದೆ ಗೊತ್ತಿಲ್ಲ. ಒಂದು 2011-12 ಆ ಕಾಲದ ದಿನಗಳು, ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಗ್ಯಾಂಗ್ ಮ್ಯಾನ್ ಆಗಿ ಮಾಡ್ತಿದ್ದಂಥ ಸಮಯ. ಅದೇನೋ ಆ ದಿನಗಳ ಅದೃಷ್ಟ ಚೆನ್ನಾಗಿತ್ತೇನೋ ಗೊತ್ತಿಲ್ಲ. ಈ ಮೇನ್ ಆರ್ಟಿಸ್ಟ್ಗಳು ಕೈ ಕೊಟ್ಟಾಗ ಅರಳಿದ ಪ್ರತಿಭೆ ನಾನು. ಒಂದು ಮಾಮೂಟಿ ಅಂಗಡಿ ಅಂತ ಸಿನಿಮಾ ಶೂಟಿಂಗ್ ನಡೀತಿತ್ತು, ನಾನು ಅದರಲ್ಲಿ ಗ್ಯಾಂಗ್ ಮ್ಯಾನು. ಒಂದು ಹುಡುಗ ಮೇನ್ ಆರ್ಟಿಸ್ಟು, ಹಿಂದೆಗಡೆ ನಾವು ಒಂದು 7-8 ಜನ ಹುಡುಗರು. ಅವ್ರು ಅದೇ ಮಾಮೂಲಿ ಹಿಂದೆಗಡೆ ಗಡ್ಡ ಕೆರ್ಕೊಳ್ಳೋದು. ಕೆಡ್ದಾಗ ನೋಡ್ಬೇಕಮ್ಮ ಅಂದರು, ನಾನು ಹೆಂಗೆ ನೋಡಿದ್ರು ಕೆಡ್ದಾಗ ಕಾಣಿಸ್ತಾರಂತ, ಬಾ ಹಂಗಾದ್ರೆ ಅಂತ ಚಾನ್ಸ್ ಸಿಕ್ಕಿದಂಥ ಕಾಲ ಅದು. ಸೊ ಹಂಗೆ ಮಾಡ್ತಿದ್ದಾಗ ಅವರು ಮಂಗಳೂರು ಹುಡುಗ, ಅದು ಅವ್ರ ಕೈಲಿ ಆಗ್ತಿರ್ಲಿಲ್ಲ ಆ ಡೈಲಾಗು ಇಲ್ಲಿದೆಲ್ಲ ತೊಗೊಳಕ್ಕೆ. ಒಂದು 25 ಟೇಕ್ ಮೇಲೆ ಆಗ್ಬಿಡಿತ್ತು. ಸ್ವಲ್ಪ ನಾವು ಸುಮಾರು ಜನ ಸಿನಿಮಾ ನೋಡ್ಲಿ ಅಂತ ನಾನು ಮಗು ಎತ್ಕೊಂಡು ಆಚೆ ಹೋಗಿದ್ದೀನಿ ಅಷ್ಟೇ ಸರ್. ನಾವು ಸಿನಿಮಾಗೆ ಹೋದಾಗ ಯಾರು ಮಗುನ ಪಕ್ಕದವ್ರು ನೀವು ಸಿನಿಮಾ ನೋಡಿದ್ದು ಆಚೆ ಹೋಗಿ ನನಗೆ ಸರ್ ನಾನು ಅನುಭವಿಸಾಗ್ತದೆ ಓಕೆ. ಇಲ್ಲ ಅದು ತಲೆ ಬಾಚಿಲ್ಲ, ಅದಕ್ಕೆ ಅರ್ಜೆಂಟಲ್ಲಿ ಬಂದು ಹಾಕೊಂಡ್ಬಂದು ಒಂಚೂರು ಎಸ್. ಅಂದರೆ ಹಿಂದೆ ಕೆಲಸ ಮಾಡ್ತಿದ್ದಂಥ ಕಾಲಘಟ್ಟ ಗ್ಯಾಂಗ್ ಮ್ಯಾನ್ ಆಗಿ. ಮಾಮೂಟಿ ಅಂಗಡಿ ಅನ್ನೋ ಸಿನಿಮಾ, ಪರಮೇಶ್ ಸರ್ ಅಂತ, ಅವರು ನೆನ್ಸ್ಕೋಬೇಕು ನಾನು. ಅದ್ರಲ್ಲಿ ಮೇನ್ ಆರ್ಟಿಸ್ಟು ಒಂದು 25 ಟೇಕ್ ಆದರೂ ಮಾಡ್ತಿರ್ಲಿಲ್ಲ, ತಲೆ ಕೆಟ್ಟೋಗಿತ್ತು ಅವ್ರಿಗೆ. ಈಗ ಹೋಗಿ ಯಾರು ಹುಡ್ಕೋದು, 11 ಗಂಟೆ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗಾಗಲೇ. ಯಾರೋ ಒಬ್ರು ಹಿಂದೆ ಇರೋ ಹುಡುಗರಲ್ಲಿ ಯಾರೋ ಒಬ್ಬನು ಮಾಡ್ಸಮ್ಮ, ಯಾವಾಗ ಮಾಡ್ತಾನೋ ಅವ್ರು ಮಾಡಿಸೋ ಅನ್ನೋ ಥರದ್ದಾಗಿತ್ತು. ಆಗ ಅಲ್ಲಿಂದ ಆ ಹುಡುಗ ಮಾಡಲಿಲ್ಲ, ಮಿಕ್ಕಿದವ್ರು ಇವ್ರು ಬೈದಿದ್ದ ರೇಂಜ್ಗೆ ಒಂದು 3-4 ಜನ ಬ್ಯಾಕ್ ಹೊಡೋಗ್ಬಿಟ್ರು. ಒಬ್ಬ ಹುಡುಗ ಅವ್ರು ಹೇಳ್ದಂಗೆ ಮಾಡ್ದ, ಅದು ಬಿಟ್ಟು ನೋಡಿ ಅವನು ಒಂಥರ ಕೆಡ್ದಾಗ ಅವನು ನೋಡು ಮಾಡ್ತಾನೆ ಕೇಳು ಅಂತಂದ್ರು. ನಾನು ಸುಮ್ಮನೆ ಇರದೆ ಆಗಲೂ ಬಾಯಿ ಮಾಡಿಕೊಂಡು ಇದೇ ಥರ, ಇಲ್ಲ ಸರ್ ಇದು ಯಾರು ಮಾಡಿದ್ರು ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟೆ. ಏನು ರೀ ಹಂಗಂದ್ರೆ ಅಂತ, ಇಲ್ಲ ಸರ್ ಆ ಲೈನ್ ಬರ್ದಿರೋದೇ ಚೆನ್ನಾಗಿಲ್ಲ ಅಂದ್ಬಿಟ್ಟೆ. ನೀನು ಇದ್ದಿದ್ರೆ ಏನಂತಿದ್ದೆ ಅಂದರು. ಏನೋ ಒಂದು ಹೇಳಿದೆ, ಅದು ಅವ್ರು ಭಾರಿ ಇಷ್ಟ ಆಗ್ಬಿಡ್ತು. ಹಂಗಾರೆ ನೀನು ಮಾಡ್ತೀಯಾ ಅಂದರು. ಇಲ್ಲ ನಾನು ಮಾಡಲ್ಲ ಅಂದೆ. ಏನಯ್ಯ ಯಾಕೆ ಮಾಡಲ್ಲ ಅಂತ. ಇಲ್ಲ ಸರ್ ನೀವು 500 ರೂಪಾಯಿ ಗಡ್ಡ ಕೆರೆಗೆ ಮಾತ್ರ ಕೊಟ್ಟಿರೋದು, ಡೈಲಾಗೆಲ್ಲ 500 ರೂಪಾಯಿಗೆ ಮಾಡಲ್ಲ, ಜಾಸ್ತಿ ಕೊಟ್ಟರೆ ಮಾಡ್ತೀನಿ ಅಂತ. ಓಕೆ, ಅದರಲ್ಲಿ ಹಂಗಾಯಿತು, ನಾನು ಸೆಟ್ ಆಯಿತು. ನಾನೇ ಮೇನ್ ವಿಲ್ಲನ್ನು, ತುಂಬ ಚೆನ್ನಾಗಿ ನಡೀತಿತ್ತು. ಲೈನಲ್ಲಿ ನಿಂತ್ಕೊಂಡು ಚಪಾತಿ ಅದು ಇದು ತಿಂತಿದ್ದು, ಅವ್ರಿಗೆ ಕೂತಿರೋ ಜಾಗಕ್ಕೆ ಬರೋ ಆಯಿತು. ಫಸ್ಟ್ ಟೇಬಲಲ್ಲಿ ಊಟ ಬರೋಂಗಾಯಿತು, ಕ್ಯಾರವನಲ್ಲಿ ಜಾಗ ಎಲ್ಲ ಸಿಗಂಗೆಲ್ಲ ಆಗೋಯ್ತು. ಆ ಸಿನಿಮಾದು ಕೊನೆಯ ದಿನ ಶೂಟಿಂಗು, ಅವಲಕ್ಕಿ ತಿಂತಿದ್ದೆ. 9 ಗಂಟೆಗೆ ಪ್ಯಾಕಪ್ಪು ಮುಗಿದೋಯ್ತು ನಂದು ಅವತ್ತು. ಅವಲಕ್ಕಿ ನೋಡ್ಕೊಂಡು ಅಯ್ಯೋ ಮತ್ತೆ ಇವೆಲ್ಲ ಸಿಗಲ್ಲ, ಮುಗಿತಲ್ಲ ಕೊಡಿಸು ಅಂತ. ಅಷ್ಟರಲ್ಲಿ 5 ಗಂಟೆಗೆ ಒಂದು ಫೋನ್ ಬರುತ್ತೆ, ಪರಮೇಶ್ ಸರ್ ಒಂದು ಫೋನ್ ಬರುತ್ತೆ. ಆಗ ಉಮೇಶ್ ಸರ್ ಒಂದು 50 ವರ್ಷ ಏನೋ ಸಿನಿಮಾ ಮಾಡ್ತಿರ್ತಾರೆ, ನನಗೆ ಅವ್ರ ಪರಿಚಯ ಇಲ್ಲ ಸರ್. ಅಲ್ಲಿ ಉದಯ್ದು, ನಮ್ಮ ಹಳೆ ಉದಯ್ ಇದ್ರು, ಅನಿಲಣ್ಣ ಉದಯ್ದು ಒಂದು ಡೇಟ್ಸ್ ಕ್ಲಾಶ್ ಆಗ್ಬಿಟ್ಟಿರುತ್ತೆ ಯಾವುದೋ ಸಿನಿಮಾಗೆ. ಅವರು ಬೆಳಿಗ್ಗೆ 7 ಗಂಟೆಗೆ ಬೀದರಲ್ಲಿ ಇರಬೇಕು, ಅವ್ರು ಆಗಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಸರ್ ಟೆನ್ಷನಲ್ಲಿ ಪರಮೇಶ್ ಸರ್ ಫೋನ್ ಮಾಡ್ತಾರೆ, ಸರ್ ಈ ಥರದ್ದು ಒಂದು ಪಾತ್ರ ಹಿಂಗೆ ಉದಯ್ ಮಾಡಬೇಕಿತ್ತು, ಹಿಂಗಾಗೋಗಿದೆ, ಕ್ಲಾಶ್ ಆಗಿದೆ, ಯಾರಾದ್ರೂ ಹುಡುಗ ಇದ್ದಾನ ಅಂತ. ಆಗ ಪರಮೇಶ್ ಸರ್ ಹೇಳ್ತಾರೆ, ಆ ಘಟ ಇರೋ ಹುಡುಗ ಇಲ್ಲ, ಆ ಹಠ ಇರೋ ಹುಡುಗ ಒಬ್ಬವನೇ ಅಂತ. ನಾನು ತಿಂತಾ ಇರ್ತೀನಿ, ಇಲ್ಲೇ ಕೂತಿದ್ದಾರೆ ನನ್ನ ಜೊತೆ, ಇವತ್ತು ಮುಗಿಯೋ ಶೂಟಿಂಗು ನೋಡಿ, ಹುಡುಗ ಆ ಹೈಟು ಆ ಘಟ ಇಲ್ಲ, ಬಟ್ ಕೆಲಸ ಮಾಡ್ತಾನೆ ಅಂತ. ಸರಿ ಅಂತೇಳಿ ನನಗೆ ಹೇಳ್ತಾರೆ, ಸರಿ ಸರ್ ಅವ್ನು ಮುಗಿಸ್ಕೊಂಡು ಹೋಗ್ತೀನಿ ಅಂತ. ಬೆಳಿಗ್ಗೆ 7 ಗಂಟೆಗೆ ಇರಬೇಕು ಅಂತಾರೆ. ಸರ್ ಎಲ್ಲಿ ಸರ್ ನೀವು ಬಿಡೋದೆ 9 ಆಗುತ್ತೆ, ನಾನು ಹೆಂಗೆ ಹೋಗೋದು ಅಂದಾಗ ಉಮೇಶ್ ಸರ್ ಹೇಳ್ತಾರೆ, ಚಿಂತೆ ಮಾಡಬೇಡಿ ಸರ್, ಅವ್ರಿಗೆ ಹೇಳಿ ಫ್ಲೈಟ್ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ. ನನ್ನ ಲೈಫಲ್ಲಿ ಸರ್ ಒಂದು 3 ಘಟನೆ, ಅವಾಗ ನಾನು ಹೇಳಿಲ್ಲ ಬಜಾರ್ ಡೌನ್ ಆಗ್ಬಿಡುತ್ತೆ ಅಂತ, ಈಗ ಒಪ್ಕೊತೀನಿ. ನನ್ನ ಲೈಫಲ್ಲಿ ಫಸ್ಟು ಹೆವಿ ಸಂಬಳ ಕೊಟ್ಟಿದ್ದು ಉಮೇಶ್ ಸರ್ ಆ ಕಾಲಘಟ್ಟಕ್ಕೆ. ಈಗಲ್ಲ, ಈ ಸಿನಿಮಾಗಲ್ಲ ಸರ್, ಗಾಬರಿ ಆ ಸಿನಿಮಾಗೆ. ಈಗ ಆ ಋಣ ಎಲ್ಲ ತಿರ್ಸಕ್ಕೆ ಬೇರೆ ಥರ ಮಾಡಿ ಚೇತನ್ ಸರ್ ಕೂರಿಸ್ಕೊಂಡು ಹೆವಿ ಸಂಬಳ ಅಂದ್ರೆ
ಸೊ ಒಂದು ಸರ್ ಅದು ಅವತ್ತು ಹೇಳಿಲ್ಲ. ಆಮೇಲೆ ನನ್ನ ಲೈಫಲ್ಲಿ ನಾನು ಏರ್ಪೋರ್ಟೇ ನೋಡಿರಲಿಲ್ಲ. ನನಗೆ ಫಸ್ಟು ಫ್ಲೈಟ್ ಟಿಕೆಟ್ ಹಾಕಿದ್ದು ಉಮೇಶ್ ಸರ್ ನೀವೇ. ಅದಾದಮೇಲೆ 3 ಸ್ಟಾರ್ ಹೋಟೆಲ್ ಬುಕ್ ಮಾಡಿದ್ದು ನೀವೇ. ನನ್ನ ಹಣೆ ಬರೋ ಅವತ್ತು ಹೆಂಗಿತ್ತು ಅಂದರೆ, ಅವತ್ತು ಮಾಧು ಮಾಸ್ಟರು ಬರಬೇಕಿತ್ತು, ವಿಕ್ರಮ್ ಸರ್ ಅವ್ರ ಅಸ್ಟೆಂಟ್, ಇವಾಗ ಏನು ನ್ಯಾಷನಲ್ ಅವಾರ್ಡ್ ತೊಗೊಂಡ್ರು ಅವರು ಅವತ್ತು ಮಾಧು ಮಾಸ್ಟರ್ ಅಸ್ಟೆಂಟು. ನಾವು 3 ಜನ ಫ್ಲೈಟ್ ಹಾಕಿದ್ರಿ ನೀವು, ಬಿಕಾಸ್ 3 ಜನ ಬೇಕಿತ್ತು, ಬೆಳಗ್ಗೆ ಫ್ಲೈಟ್ ಇತ್ತು. ಸರಿ, ನಾನು ಮನೆಗೆ ಹೋಗಿ ಚೆಕ್ ಅಂತ ರೆಡಿ ಮಾಡ್ಕೊಂಡು, ಏನೋ ID ಕಾರ್ಡ್ ಕೇಳಿದ್ರು, DL ಆ ಥರದ್ದೇನೋ ಫ್ಲೈಟಿಗೆ ತೋರ್ಸಕ್ಕೆ ನಂಗೆ ಗೊತ್ತಿಲ್ಲ, ಪ್ರೋಸೆಸ್ ಎಲ್ಲನೇ ಗೊತ್ತಿಲ್ಲ, ಎಲ್ಲ ಮಾಡ್ಕೊಂಡು ಹೆಂಗೋ ಬಂದ್ಬಿಟ್ವಿ ನಾವು 3 ಜನ, ಮಾಸ್ಟ್ರು, ನಾನು ಮತ್ತು ನಮ್ಮ ವಿಕ್ರಮ್ ಸರು. ನಮ್ಮ ಮಾಧು ಮಾಸ್ಟ್ರು ID ಕಾರ್ಡ್ ತಂದಿಲ್ಲ, ಏನು ಮಾಡಿದ್ರು ಬಿಡ್ತಿಲ್ಲ ಅವನು. ಮಿಲ್ಟ್ರಿ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಏರೋಪ್ಲೇನ್, ಫಸ್ಟ್ ಟೈಮ್ ಏರೋಪ್ಲೇನ್ ನೋಡ್ತಾ ಇದ್ದೀನಿ. ಇವ್ರು ತಂದಿಲ್ಲ ಅಂದ್ಬಿಟ್ಟು ವಿಕ್ರಮ್ ಸರ್ ಸುಮ್ಮನಿರ್ದೆ, ಮಾಸ್ಟ್ರೇ ಬರ್ತಾ ಇಲ್ಲ ಸರ್, ಬೇಡ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ. ನಾನು ಅವಾಗ ತಾನೇ ಒಂಚೂರು ಕಂಡುಬಿಡ್ತೀನಿ, ಇವಾಗಿನ ಟೈಮ್ ಆಗಿದ್ರೆ ನೀವು ಹೋಗ್ರಪ್ಪ ನಾನು ಹೋಗ್ತೀನಿ ಅಂದ್ಬಿಡ್ತಿದ್ದೆ. ಹೇಳಕ್ಕೂ ಭಯ. ವಿಕ್ರಮ್ ಸರ್ ಮಾಸ್ಟ್ರ್ ಇಲ್ಲ, ಬನ್ನಿ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ. ನನಗೆ ಮನ್ಸೊಳಗಡೆ ನೀವು ಹೋಗ್ರಪ್ಪ ನಾನು ಹೊಂಟೋಯ್ತೀನಿ ಫ್ಲೈಟಲ್ಲಿ ಅಂತ. ಅಲ್ಲ ಅವ್ನು ಯಾರೋ ಮಿಲ್ಟ್ರಿ ಅವ್ರು ಹಿಂದಿಯವ್ರು ಇದ್ದಿಲ್ಲ, ಅವ್ನು ಕಾಲಿಗೆ ಒಂದು ಬಿದ್ದಿಲ್ಲ, ನಾನು ಇನ್ನೆಲ್ಲ ಮಾಡಿಬಿಟ್ಟಿದ್ದೆ. ಅಣ್ಣ ನಾವೇನು ಅಮೆರಿಕಾಗೆ ಹೋಗ್ತಿದ್ದೀವಿ, ಹೈದ್ರಾಬಾದ್ಗೆ ಹೋಗ್ತಿರೋದು, ಏನು ತಪ್ಪಾದರೂ ಅದಕ್ಕೆ ನಾನು ಹೊಣೆ, ನನ್ನನ್ನು ಜೈಲಿಗೆ ಹಾಕ್ಬಿಡಿ, ಆದರೆ ಫ್ಲೈಟ್ ಹತ್ತಕ್ಕೆ ಬಿಟ್ಬಿಡಿ ಅಂತ ನನ್ನ ಗ್ಯಾರಂಟಿ ಮೇಲೆ ಬಿಟ್ಟರು. ಹಂಗಾಗಿ ಹೋದ್ವಿ. ಅಲ್ಲಿ ಸರ್ ಪರಿಚಯ, ಥ್ಯಾಂಕ್ ಯು ಸರ್. ಮತ್ತು ಇನ್ನೊಂದು ನಿಮ್ಗೆ ಆ್ಯಕ್ಚುಲಿ ದೊಡ್ಡ ವಿಚಾರ ನಾನು ಹೇಳಿಲ್ಲ. ಅಲ್ಲಿ ನಾನು ನಿಮ್ಮ ಶೂಟಿಂಗಿಗೆ ಬಂದಾಗ ಆ್ಯಕ್ಚುಲಿ ನನ್ನ ವೈಫು 8 ತಿಂಗಳು ಪ್ರೆಗ್ನೆಂಟು ಸರ್. ಇದನ್ನು ನಾನು ಆ್ಯಕ್ಚುಲಿ ಯಾರಿಗೂ ಹೇಳಿರಲಿಲ್ಲ ಆ ಟೈಮ್ಗಳಲ್ಲಿ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸಿನಿಮಾ ಮೇಲೆ ಭಾರ ಹಾಕಿ ಬಂದಿದ್ದೆ, ಬಿಕಾಸ್ ನಂದು ಲವ್ ಮ್ಯಾರೇಜು, ಯಾರು ಇರಲಿಲ್ಲ ನಮ್ಮ ಮನೆಗಳಲ್ಲಿ ನೋಡ್ಕೊಳಕ್ಕೆ, ನಾನು ಅವಳು ಇಬ್ಬರೇ. ಈಗ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ, ಯಜಮಾನ ಫಿಲಮ್ ಥರ. ನಮ್ಮ ಮನೆಯಲ್ಲಿ ದಿನವೂ ನಿತ್ಯವೂ ಚೈತ್ರವೇ ಅಂತ ಆಡ್ಕೊಂಡು ಕೂತವ್ರೆ. ಆಗ ಎಲ್ಲ ಕಿತ್ತಾಡ್ಕೊಂಡು ಮನೆ ಒಂದು 3 ಬಾಗಿಲು ಮಾಡ್ಬಿಟ್ಟಿದ್ರು. ನಾನು ನನ್ನ ಹೆಂಡತಿ ಇಬ್ಬರೇ. ನನ್ನ ಹೆಂಡತಿಗೆ ತುಂಬ ಧೈರ್ಯ ಹೇಳಿ, ತಾಯಿ ಮೋಸ ಮಾಡಲ್ಲ, ಸಿನಿಮಾ ನೋಡಿದ್ದೀನಿ ಅಣ್ಣ, ಅದು ಸಿಟ್ಟಿದ್ದೀನಿ ನಾನು, ಅದು ಹಳೇದು ಬಿಡಿ, ಅದು ಸುಮ್ಮನೆ ಗಾಸಿಪ್ ನನ್ನ ಬಗ್ಗೆ ಮನೋಣ, ಪೇಪರಲ್ಲಿ ಬರೆದ್ಬಿಟ್ಟೆ ಅಣ್ಣ. ಸೊ ಸರಿ, ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದೆ ಸರ್ ನಿಮ್ಮ ಇದಕ್ಕೆ. ಆವತ್ತು ನನಗೆ ಫಸ್ಟ್ ಟೈಮ್ ಸರ್ ಕೊಟ್ಟಿದ್ದ ಸಂಬಳ, ಅದೇ ಸಂಬಳ ನಾನು ಎತ್ಕೊಂಡ್ಬಂದು ಮಾರನೇ ದಿನ ನನ್ನ ವೈಫ್ನ ಅಡ್ಮಿಟ್ ಮಾಡಿದ್ರು, ಪೇನ್ ಬಂದು ಕರ್ಕೊಂಡು ಹೋದೆ. ನೀವು ಕೊಟ್ಟಿದ್ದು ದುಡ್ಡಲ್ಲೇ ಸರ್ ನನ್ನ ಮಗ ಹುಟ್ಟಿದ್ದು, ಥ್ಯಾಂಕ್ ಯು ಸೋ ಮಚ್. ಅದೇ ದುಡ್ಡು ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ದು, ನಿಮ್ದು ಋಣ ಇದೆ. ಅದು ಹೇಳೋದು ದಿನ ಬಂದಿರಲಿಲ್ಲ, ಇವತ್ತು ಹೇಳ್ತಿದ್ದೀನಿ. ಅದಾದಮೇಲೆ ಸರ್ ಜೊತೆ ಕೆಲಸ ಮಾಡಿದ್ದು, ಅವ್ರಿಗೆ ನನ್ನ ಕೆಲಸ ಇಷ್ಟ ಆಗಿ ಮತ್ತೆ ನನಗೆ 4 ಸಿನಿಮಾ ಮಾಡಿಸ್ತಾರೆ ಸರ್ ಅವ್ರ ಕಡೆಯಿಂದ, ಮತ್ತೆ 4 ಸಿನಿಮಾ ಮಾಡ್ತೀನಿ. ಅದಾದಮೇಲೆ ಮತ್ತೆ ಸರ್ ಈಗ ಈ ಸಿನಿಮಾನ ಶುರು ಮಾಡಿದಾಗಲೇ ನನ್ನ ಹೆಸರು ಬರೆದಿರ್ತಾರೆ. ಮತ್ತೆ ಜಮಖಂಡಿಗೆ ಬಂದು ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವಿದ್ಯಾ ಗಣೇಶು. ಆಮೇಲೆ ಅಣ್ಣ ಹೇಳ್ದಂಗೆ ನನಗೆ ಮೊದಲು ಗೊತ್ತಿಲ್ಲ ಸರ್, ನಾನು ಈ ಟಿಕ್ಟಾಕು ರೀಲ್ಸು ಇದು ಯಾವುದಕ್ಕೂ ಇಲ್ಲ, ನಾನು ನೋಡೋದು ಇಲ್ಲ, ಈ ಥರದ್ದೇನೋ ನಂದು ಒಳಗಡೆ. ಅಲ್ಲಿ ಬಂದಾಗ ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೀರೋ ಅಂತ, ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ದಿನ ಹೋಗಿ ಹೇಳಿದಾಗ ಮಲ್ಲುದು ಯಾವ ರೇಂಜ್ಗಿತ್ತು ಅಂದರೆ, ಆಂಧ್ರಲ್ಲಿ ಅಲ್ಲು ಅರ್ಜುನ್ ಹೆಂಗೋ ನಾರ್ತಲ್ಲಿ ಮಲ್ಲು ಹಂಗೆ, ಆ ರೇಂಜ್ ಹವಾ ಇತ್ತು. ಕಳೆದೋಗ್ಬಿಟ್ಟೆ ನಾನು. ಸರ್ಗೊಳ್ಳಿ 6 ಸಾರಿ ಹುಡುಗ ಅಂತ, ಸಹ ಶಾರುಖ್ ಖಾನ್ ಅವ್ರ ಈ ಕಡೆ ಅಂತ. ನಿಜ ಮಲ್ಲು ಸರ್, ಆ ಲೆವೆಲ್ಗೆ ಹೆಸರಿದೆ ನಿಮ್ಗೆ ಆ ಕಡೆ, ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಿಸ್ ಸರ್. ನನ್ನ ಕರೆದು ಮತ್ತೆ ಕೆಲಸ ಕೊಟ್ರಿ, ಒಂದು 8-10 ದಿನ ಕೆಲಸ ಮಾಡಿದೆ. ಮತ್ತು ಸುಲಕ್ಷಾ ಮೇಡಮ್, ಥ್ಯಾಂಕ್ ಯು. ನೀವು ತುಂಬ ಕೋಆಪ್ರೇಟ್ ಮಾಡಿದ್ದೀರಿ. ಸಿಕ್ಕಾಪಟ್ಟೆ ಏಟ್ ಆಗಿದೆ ಅವ್ರಿಗೆ ಈ ಸಿನಿಮಾದಲ್ಲಿ, ತುಂಬ ಏಟ್ಗಳು ಬಿದ್ದಿದೆ ಫೈಟ್ ಟೈಮಲ್ಲೆಲ್ಲ. 1 ಸೆಕೆಂಡು ಬೇಜಾರು ಮಾಡ್ಕೊಂಡಿಲ್ಲ ಮ್ಯಾಮ್ ನೀವು. ನನಗೆ ಗೊತ್ತು ನಿಮ್ಗೆ ಎಷ್ಟು ನೀಲಿಗಳಾಯಿತು, ಎಷ್ಟು ಏಟ್ ಬಿತ್ತು ಅಂತ. ಅದ್ಭುತವಾದ ನಟಿ ನೀವು. ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು. ಚಂದನ್ ಸರ್ ಥ್ಯಾಂಕ್ ಯು. ನೀವೇ ಅದೇನೋ ಹೇಳಿದಾಗ ಪಾಪ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಅಡ್ಮಿಟ್ ಎಲ್ಲ ಮಾಡಿ ನೋಡ್ಕೊಂಡಿದ್ದೀರಿ ನನ್ನ. ಥ್ಯಾಂಕ್ ಯು ಸರ್, ಎಂಟೈರ್ ಟೀಮ್ ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಭಾಳ ಖುಷಿ ಆತ್ರಿ ನಿಮ್ಮನ್ನೆಲ್ಲ ನೋಡಿ. ನನ್ನಾಕೆ ಸಿನಿಮಾಗೂ ನೀವು ಭಾಳ ಸಪೋರ್ಟ್ ಮಾಡಿದಿರಿ. ಬಂದು ಮುಂದೆ ಕುಂತಾಗ ಅನಿಸಿದ್ದು ಅವಾಗ ಏನಂದ್ರೆ, ಹೊಸಬ್ರು ನಂಗೆ ಯಾರು ನೋಡೇ ಇಲ್ಲ, ನೀವೆಲ್ಲ ಹೆಂಗೆ ನೋಡ್ರಿ ಅಂದ್ರೆ ಕೆಲಸ ಮಾಡ್ಯಾರ, ಕೆಲಸ ನೋಡಕತ್ತೀರ ನಂಗೆ ಫೀಲ್ ಇತ್ತು ಅವಾಗ. ಈಗೂ ಅದ ಕಾಣತೈತಿ ಎಲ್ಲರ ಮುಖದಾಗ. ಭಾಳ ಖುಷಿ ಆತ್ರಿ. ಮೊದಲನೇದಾಗಿ ಡೈರೆಕ್ಟರ್ ಸರ್ಗೆ, ಉಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಫೋನ್ ಒಳಗೆ ಮಾಡಿದ್ವಿ ಸಿನಿಮಾ, ಅದು ಸಿನಿಮಾ ರೇಂಜಿಗೆ ಸಿನಿಮಾ ಕ್ಯಾಮ್ರಾದಾಗ ಮಾಡೋಂಗಾಗಿದ್ದು ಅವರಿಂದ. ನಾವು ಮಾತಾಡ್ಕೊತಿದ್ದೀವಿ ರೀ ನನ್ನಕ್ಕೆ ಸಿನಿಮಾ ಆದಮೇಲೆ. ಫೋನ್ನಾಗ ಏನೋ ಆಗಿತ್ತು, ಆಟ ಆಡ್ಕೊಂತ ಮಾಡಿದ್ದು ಸಿನಿಮಾ ಅದ. ಈಗ ಸಿನಿಮಾ ಅಂತ ಒಂದು ಮಾಡೋಣ ಅಂತ ಅಂದಾಗ ಅದೇ ಚೇತನ್ ಸರ್ ಹೇಳ್ದಂಗೆ ರೊಕ್ಕದ ಸಲಾಗಿ ಜರ ಹಿಂದೆ ಮುಂದೆ ನೋಡೋದಿತ್ತು. ಆ ಟೈಮ್ನಾಗ ಚೇತನ್ ಸರ್ಗೆ ಏನು ತಲೆಗೆ ಬಂತೀನೋ ನಿಂತು ಬಿಟ್ರು. ಅದಾದ್ಮೇಲೆ ನಮ್ಮ ಉಮೇಶ್ ಸರ್ ನಮ್ಮನ್ನು ತೊಗೊಂಡು ನಿಂತರು. ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಅನ್ನೋಕ್ಕಿಂತ ನಾವು ಡೈರೆಕ್ಟ್ರು ಮತ್ತು ಆರ್ಟಿಸ್ಟ್ ಅನ್ನುವಂಗೆ ಇಲ್ಲದಲ್ಲ, ಟೋಟಲ್ ಟೀಮ್ ಒಳಗೆಲ್ಲ ಒಂಥರ ಫ್ಯಾಮಿಲಿ ಎಲ್ಲ ಕೂಡ ಎಲ್ಲೋ ಒಂದು ಟ್ರಿಪ್ ಹೋಗಿರ್ತೀವಲ್ಲ, ಆ ಟೈಪ್ ಮುನ್ನುಗ್ಸೊಂದು ಮಾಡ್ಕೊಂತ ಹೋದ್ರೆ ಅದೇ ಪ್ಲಸ್ ಆಗಿ ಸಿನಿಮಾ ಹಿಂಗೆ ಔಟ್ಪುಟ್ ಬಂದಿರೋದು. ಎಲ್ಲಿನೂ ಕೆಲಸ ಹಂಗೆ ಆಗ್ಬೇಕು ಅನ್ನೋಂಥದ್ದಿಲ್ಲ. ನಾವು ಅಷ್ಟೇ ಅಲ್ರಿ, ಬೆಂಗಳೂರು ಟೀಮ್ ಬಂದಿತ್ತು, ಅವರು ಹಂಗೆ ಇದ್ರಲ್ಲ ಹುಡುಗರೆಲ್ಲ. ಸೊ ಭಾಳ ಖುಷಿ ಆತ್ರಿ. ಆಮೇಲೆ ಹೀರೋಯಿನ್ ಅವರು ಭಾಳ ಚಂದ ಆ್ಯಕ್ಟ್ ಮಾಡ್ಯಾರ, ಭಾಳ ಮುಗ್ದು ಕಾಣಾಕ್ತಾರೆ ಸ್ಕ್ರೀನ್ ಮೇಲೆ. ಆಮೇಲೆ
ರಿಯಲ್ ಒಳಗೂ ಮುಗ್ಧ ರಿಯಲ್ ಒಳಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ನನಗೆ ಹಂಗೆ ನಮ್ದು ಚಂದ ಬಂದೈತಿ ಇಬ್ಬರು ಕಾಂಬಿನೇಷನ್ ಬರ್ಸ್ಯಾರ್ರಿ ಅವರು ಉಮೇಶ್ ಸರ್ ಅಲ್ಲಲ್ಲಿ ಏನ್ರಿ ಹೆಚ್ಚು ಕಡಿಮೆ ಆದ್ರು ನಮಗೆ ಹೊಟ್ಟೆಗೆ ಹಾಕೊಂಡಾರೆ ಹೆಂಗಿರ್ತೈತಿ ನಾವು ನ್ಯಾಚುರಲ್ ಆಗಿ ಮಾಡಿವಲ್ರಿ ಯೂಟ್ಯೂಬ್ನಾಗ ಅಲ್ಲಿ ಹಂಗೆ ಬರ್ತೈತಿ ಅದು ತಪ್ಪಂಗಿಲ್ಲ ಅದು ಕ್ಯಾಮ್ರಾ ಬಂತಂದ್ರೆ ನಾವು ಮಾಡಂಗೆ ಮಾಡ್ತೈತಿ ಸ್ವಲ್ಪ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಸ್ಲೋ ಅಂತ ಭಾಳ ಹೇಳೋರು ನಮ್ಮದು ರೈಲ್ವೆ ಹಳಿ ಹೊಂಟಂಗೆ ಹಂಗೆ ಹೊಂಟು ಬಿಡ್ತೈತೆ ರೀ ಡೈಲಾಗ್ ಪಟ ಮಾತಾಡೋದು ಸೊ ಅವರು ಅಲ್ಲೆಲ್ಲ ಸಾವಕಾಶ ಮಾತಾಡ್ತಾರೆ ಹೆಂಗೆ ಅಂತ ಹೇಳ್ಕೊಂಡು ಮಾಡ್ಕೊಂಡೋದ್ರು ಅದು ಭಾಳ ಖುಷಿ ವಿಚಾರ ರೀ ಆಮೇಲೆ ಹಾಂ ರೀ ಅಷ್ಟ್ರದ್ದು ಪಾಳೆ ಪ್ರಕಾರ ಹೇಳ್ತೇನೆ ರೀ ಆಮೇಲೆ ತಬಲಾ ನಾಣಿ ಸರ್ದು ರೀ ಫಸ್ಟ್ ಹಿಡಿದ ಗುಲಾಲ್ನು ಸಿನಿಮಾದಿಂದ ಪರಿಚಯ ರೀ ಶಿವಜಮ್ ಖಂಡಿ ಸರಿಂದ ಅವಾಗಿಂದನೂ ಅವರು ಇವರು ಅಂತ ಏನಿಲ್ಲ ರೀ ಎಲ್ಲರನ್ನೂ ಚಲೋ ತಂಗಿ ನೋಡೋದಾಗಲಿ ಅಥವಾ ಏನೋ ಹೇಳೋದಾಗಲಿ ವಿಚಾರಗಳು ಹೇಳೋದಾಗಲಿ ಅವ್ರ ಜೊತೆ ಯಾರೇ ಮಾಡತ್ತಿದ್ದಾರೆ ಅಂದ್ರೆ ಆ್ಯಕ್ಟ್ ಅವ್ರಿಗೆ ಹೇಳ್ಕೊಂಡು ಮಾಡ್ಕೊಳ್ಳೋದಾಗಲಿ ಮುಂಚೆಯಿಂದ ಹಂಗೆ ರೀ ಆಮೇಲೆ ಒಂದು ಸಲ ಫೋನ್ ಮಾಡಿನೂ ಅವ್ರ ಮನೆಯವ್ರು ಯಾರೋ ಕೆಲಸದವ್ರು ನಮ್ಮ ವೀಡಿಯೋ ನೋಡಿ ಇಷ್ಟಪಟ್ಟರು ಅಂತ ಫೋನ್ ಹಚ್ಚಿದ್ರು ಒಂದು ಸಲ ಅಲ್ಲ ಸರ್ ನನಗೂ ಸುದ್ದಿ ಮಾಡಿಕೊಡು ಅಂತ ಒಂದು ವೀಡಿಯೋ ಮಾಡಿದ್ವಿ ಅದನ್ನು ಸೊ ಹಾಗೆಲ್ಲ ಭಾಳ ಸಪೋರ್ಟ್ ಮಾಡ್ಯಾರಿ ಈ ಸಿನಿಮಾದಾಗೂ ಭಾಳ ಸಪೋರ್ಟ್ ಮಾಡ್ಯಾರ ಆಮೇಲೆ ಕಾಕ್ರೋಚ್ ಸುದೀಪ್ ಸರ್ ಅವರು ಸಿನಿಮಾ ಎಲ್ಲ ಮಾಡಿರ್ತಾರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತದೆ ಫೈಟ್ ಟಿಕೆಟ್ ಹಂಗೆ ನಾವು ಏನೋ ಒಂದು ಹೇಳಂದ್ರೆ ಒಂದು 5 ಮಿನಿಟ್ ವಿಚಾರ ಮಾಡ್ಬೇಕು ಹಂಗೆ ಮಾಡಿ ಏನಕೈತಿ ಯಾರು ಬೈತಾರನ ಏನು ಮಾಡ್ತಾರನ ಅಂತೇಳಿ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಹೇಳ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೋದ್ರು ನಿಮಗೂ ಥ್ಯಾಂಕ್ಸ್ ರೀ ಆಮೇಲೆ ಪ್ರೊಡ್ಯೂಸರ್ ಸರ್ ಅನ್ಕ ಏನು ಹಾಯ್ದು ಅಪರೂಪ ಕಡೆ ಒಂದು 2-3 ಸಲ ಆದ್ರೂ ಅಲ್ಲಿ ಹಿಂದಿದ್ದಾರೆ ನಮ್ಮ ಊರನವ್ರು ಏನು ಹೇಳ್ಯಾರ ಯಾರು ಅಂತ ಕೇಳೋಣ ಇಲ್ಲೇ ನಾವು ಗಾರೆ ಕೆಲಸ ಮಾಡೋರು ಅಂತ ಹೇಳ್ಯಾರುತ್ತೆ ಅಷ್ಟು ಸಿಂಪಲ್ ಅವರು ಆಮೇಲೆ ಮಾಸ್ ಮಾದ ಸರ್ ಫೈಟ್ ಮಾಸ್ಟರ್ ಮಾಸ್ ಮಾದ ಸರ್ ಹೆಂಗೆ ರಾತ್ರಿ ಆಗಿತ್ತಂದ್ರೆ ಮಲ್ಲ ಅಂತೇಳಿ ಅವರು ಸಿನಿಮಾ ಟೈಪ್ ಹೇಳಾಕತ್ತಾರೆ ನಮ್ದು ನ್ಯಾಚುರಲ್ ಮಾಡಿ ಹೊಡಿ ಆಗಿಬಿಡತ್ತೆ ರೀ ಅವ್ರು ಹಿಂಗೆ ಹೊಡಿ ಅಂದ್ರೆ ನಾವು ಹಿಂಗೆ ಹೊಡೆಯವರು ಸೊ ಭಾಳ ಹೆಣಗಿದ್ರು ಅವರು ಆಮೇಲೆ ಭೂಷಣ್ ಮಾಸ್ಟರ್ ಸರ್ ಡ್ಯಾನ್ಸ್ ಮಾಸ್ಟರ್ ಅವರು ಕೊರಿಯೋಗ್ರಾಫ್ ಮಾಡಿದರು ಅವರು ಆಮೇಲೆ ಸುಚೇಂದ್ರ ಪ್ರಸಾದ್ ಸರ್ ಭಾರಿ ಅಂದ್ರೆ ಭಾರಿ ಮಸ್ತ್ ಮಾಡ್ಯಾರ ಒಂಥರ ಹೆಂಗೆ ಕಾಣತ್ತಾರೆ ನೋಡ್ರಿ ಸ್ಕ್ರೀನ್ ಮೇಲೆ ನೀವು ನೋಡಿರಿ ಅವರೆಲ್ಲ ಹೇಳ್ಕೊಂತ ಮಾಡ್ಕೊಂಡು ಮಾಡ್ರಿ ಅಪೂರ್ವ ಮೇಡಮ್ ಅವ್ರು ನಮ್ಮ ತಾಯಿ ರೂಲ್ ಮಾಡ್ಯಾರಿ ಅವರು ಚಂದ ಮಾಡ್ಯಾರ ರಮೇಶ್ ಭಟ್ ಸರ್ ಮಾಡ್ಯಾರ ರಮೇಶ್ ಭಟ್ ಸರ್ ಒಂದು ಸ್ಕಿಟ್ ಒಂದು ಮಾಡಿದ್ರು ನಾವು ಅವಾಗಿಂದ ಪರಿಚಯ ಸೊ ಅವರು ಮಸ್ತ್ ಮಾಡ್ಯಾರಿ ಆಮೇಲೆ ಮತ್ತು ಅವ್ರದ್ದು ನಮ್ಮ ಆನಂದ್ ರೀ ಕಾಮಿಡಿ ರೂಲ್ ನಮ್ಮ ಆನಂದ್ ಮಾಡ್ಯಾನ ನಮ್ಮ ಇನ್ನೊಬ್ಬ ದೋಸ್ತನ ರೂಲ್ ಐತಿ ಶಿವ ಅಂತೇಳಿ ನಾಟಕ ಕಲಾವಿದ್ರು ಅವ್ರು ಮಾಡ್ಯಾರ ಆಮೇಲೆ ನಮ್ಮ ವಿಶಾಲ್ ಮಾಡ್ಯಾನ್ರಿ ಆಮೇಲೆ ದಾವಲಣ್ಣ ಮಾಡ್ಯಾರ ದಯಾನಂದ್ ಬೆಳಿಗ್ಗೆ ಅಂತೇಳಿ ನಾಟಕ ಕಲಾವಿದ್ರು ಅವ್ರು ಮಾಡ್ಯಾರ ಇನ್ನೂ ಭಾಳಷ್ಟು ಕಲಾವಿದ್ರು ಆಮೇಲೆ ನಮ್ಮ ಸುರೇಶ್ ಅಣ್ಣ ರೀ ಬಿ ಆಫೀಸರ್ ರೂಲ್ ಮಾಡ್ಯಾರ ನಮ್ಮ ಟೀಮ್ ಎಲ್ಲ ಏನೈತಿ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಯಾರ ಒಂಥರ ಈಗ ಗಾಳಿಯಾಗ ತೇಲಾಡ್ದಂಗೆ ಫೀಲ್ ಇರ್ತೈತೆ ರೀ ನನಗೆ ಸಿನಿಮಾಗಂತೂ ನಾವಂತೂ ಜಾಸ್ತಿ ಏನು ಕೆಲಸ ಮಾಡಿಲ್ಲ ರೀ ನಮ್ಮ ಜಮಖಂಡಿ ಹುಡುಗರು ಆಮೇಲೆ ನಮ್ಮ ಬೀದರ್ ಹುಡುಗರು ಒಂಥರ ಏನು ಬೇಕು ಏನಿಲ್ಲ ಎಲ್ಲನೂ ಭಾಳ ಸಪೋರ್ಟ್ ಮಾಡ್ಯಾರ ನಮ್ಮ ಆನಂದ ನಮ್ಮ ವಿಶಾಲ ನಮ್ಮ ದಾನು ಆಮೇಲೆ ನಮ್ಮ ಸಂತು ಪರಾಗ ಭೀಮ ಆಮೇಲೆ ಎಳ್ನೀರು ವಿಶಾಲ ಅಂದ್ರೆ ವಿಶಾಲ ಅಂತ ಇಬ್ಬರು ಅದಾರಲ್ಲ ಹಂಗೆ ಅಂತೀವಿ ನಾವು ಹಂಗೆ ಆಮೇಲೆ ನಮ್ಮ ಇವರು ಸ್ಟೈಲ್ ಶಿವ ಅವರು ಈ ಫೋಟೋ ಮಾಡ್ಯಾರಲ್ರಿ ಅವರು ಡಿಸೈನ್ ಮಾಡಿದರು ಆಮೇಲೆ ನಮ್ಮ ಪ್ರವೀಣ್ ಕಡಪಟ್ಟಿ ಅವ್ನು ಮೇಕಿಂಗ್ ವಿಡಿಯೋ ಮಾಡ್ಯಾರ ಆಮೇಲೆ ವರ್ಧನ ಈ ಫೋಟೋ ಸ್ಟಿಲ್ ಎಲ್ಲ ಅವನ್ನ ಕ್ಲಿಕ್ ಮಾಡ್ಯಾನ್ರಿ ಆಮೇಲೆ ಜಯ ಅವರು ಓಂಕಾರ ಅವರು ಇನ್ನೂ ಕೆಲವೊಂದಿಷ್ಟು ಜನರು ಅದಾರ ಹೆಸರು ಬಿಟ್ಟಿದ್ದಂದ್ರೆ ಹೊಟ್ಟೆ ಹಾಕೋರಿ ಥ್ಯಾಂಕ್ಸ್ ರೀ ಭಾಳ ಅಂದ್ರೆ ಭಾಳ ಸಪೋರ್ಟ್ ಆಗೈತಿ ಏನೇನೋ ಮಾತಾಡ್ಬೇಕಂತ ಅವಾಗ ತಳ್ಕೊಂತ ಅನ್ಕೊಂಡಿರ್ತೀವಿ ಇಲ್ಲಿ ಬರೋಲ್ಲ ಹಾರ್ತಾವ್ರಿ ಅವ ಒಂದು ಏನಪ್ಪ ಅಂತಂದ್ರೆ ನನ್ನ ಮಾತ್ರ ಭಾಳ ಮುಂದೆ ಚಕ್ಕೊಂಡು ಹೋಗ್ಯಾರ ಉಮೇಶ್ ಸರ್ ದೊಡ್ಡ ಥ್ಯಾಂಕ್ಸ್ ರೀ ಉಮೇಶ್ ಸರ್ಗೆ ಧನ್ಯವಾದ ರೀ ಒಂದೆರಡು ಏನ್ರಿ ಮರ್ತಿದ್ರೆ ಹೇಳೋದು ಹೊಟ್ಟೆ ಹಾಕೊಂಬಿಡ್ರಿ ನಮ್ಮದು ಅದೇ ರೀ ಮಿಡಲ್ ಕ್ಲಾಸ್ ಹುಡುಗ ರೀ ಮಿಡಲ್ ಕ್ಲಾಸ್ ಹುಡುಗ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಲವ್ ಮಾಡೋದು ಈ ಟೈಪ್ ಐತ್ರಿ ಹಾಂ ಹೌದು ಹಾಂ ರೀ ಸ್ವಲ್ಪ ಅಂದ್ರೆ ಫರ್ಕ್ ಅನಿಸ್ತೈತೆ ರೀ ಇದ್ರಾಗ ಚೇಂಜಸ್ ಕಾಣ್ತೈತೆ ರೀ ಅಲ್ಲೆಲ್ಲ ಹೆಂಗಿರ್ತೈತೆ ರೀ ನಾವು ಫೈಟಿಂಗ್ ಗಿಟಿಂಗ್ ಅದು ಇರಂಗಿಲ್ಲ ರೀ ಬರೀ ನಿಂತ ಡೈಲಾಗ್ ಹೇಳೋದು ಆಮೇಲೆ ಕಾಮಿಡಿ ಕಂಟೆಂಟ್ ಹೋಗ್ತದೆ ಸೊ ಇಲ್ಲಿ ಏನೈತಿ ಸಿನಿಮಾಟಿಕ್ ಒಳಗೆ ಏನೇನು ಬೇಕಾ ಎಲ್ಲ ಮಾಡ್ಸ್ಯಾರಿ ಅಂದ್ರೆ ನಾನು ಗುದ್ದಾಡಿನ ಅಷ್ಟೇ ಬಟ್ ಗುದ್ದಾಡಂಗೆ ಅವ್ರು ಮಾಡಿದ್ರು ಫೈಟ್ ಮಾಸ್ಟರ್ ಆಗಿರ್ಬೋದು ನಮ್ಮ ಪ್ರತಿಯೊಂದು ಹಂತದೊಳಗೂ ಸೈಡ್ ಕರ್ಕೊಂಡು ನಮ್ಮ ಸರ್ ಹೇಳ್ತಿದ್ರು ಯಾಕಂದ್ರೆ ಹೆಂಗಾಗಿಬಿಟ್ಟಿತ್ತ ಪ್ರೊಫೆಷ್ನಲ್ ಅನ್ನುವಂಗೆ ಇರಲಿಲ್ಲ ಅಂದ್ರೆ ನನ್ನ ಪ್ರತ್ಯೇಕ ನಾವು ಫೋನ್ ಒಳಗೆ ಮಾಡಿ ಏನೋ ಮಾಡಿ ವರ್ಕೌಟ್ ಆಗಿಬಿಟ್ಟಿತ್ತು ನನ್ನ ಹಾಕಿ ಇದ್ರಾಗ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಗೊತ್ತಾಗಬೇಕಾಗಿತ್ತು ಬಟ್ ಅವ್ರು ಹಂತವಾಗಿ ಹೇಳ್ಕೊತ ಮಾಡ್ಕೊಂತ ಹೋದ್ರಿ ಬಟ್ ಮುಂದೆ ಹಾಕೊಂತ ಹೋಗ್ಯಾರಿ ಕೆಲವೊಂದಿಷ್ಟು ಏನೋ ಚಂದ ಬಂದೈತೆ ಅಂದ್ರೆ ಅದಕ್ಕೆಲ್ಲ ಎಲ್ಲ ಟೀಮ್ ಎಲ್ಲ ಕಾರಣ ಉಮೇಶ್ ಸರ್ ಕಾರಣ ಇಲ್ರಿ ಮಾಡ್ತೀವಿ ರೀ ವಾರಕ್ಕೆ 2 ವಿಡಿಯೋ ಅಪ್ಲೋಡ್ ಮಾಡ್ತೀವಿ ರೀ ಯೂಟ್ಯೂಬ್ಗೆ ಸಿನಿಮಾ ರೀ ಇದ್ರಾಗ ಏನಿಲ್ಲ ರೀ ಬಟ್ ಅದ್ರ ರಿಲೇಟೆಡ್ ಒಂದು ಚೀಸ್ ಐತ್ರಿ ಇದ್ರಾಗ ಅದಕ್ಕೆ ಟಚ್ ಆಗೋಂಗೆ ನಮ್ಮ ಜನಕ್ಕೆ ಇಷ್ಟ ಆಗೋಂಗೆ ಸೊ ಅದೈತ್ರಿ ಮತ್ತು ಹೇಳೋದು ಮಾಡ್ತೀನಿ ಎಲ್ಲ ನಮ್ಮ ಉತ್ತರ ಕನ್ನಡದ ಮಂದಿ ಪ್ರೀತಿ ಹೆಂಗೈತೆ ಅಂದ್ರೆ ರೀ ಒಂಥರ ಮಣಿ ಮಗ ಇದ್ದಂಗೆ ನಾವು ಅಲ್ಲಿ ಹೀರೋ ಆಮೇಲೆ ಸೆಲೆಬ್ರಿಟಿ ಹಿಂಗೆಲ್ಲ ಫೀಲ್ ಇಲ್ರಿ ಎಲ್ಲೋ ಒಂದು ಕಡೆ ವೇದಿಕೆ ಮೇಲೆ ನಾವು ನಿಂತು ಮಾತಾಡ್ತೀವಿ ಅಂದ್ರೆ ತೊಳಕ್ಕೆ ಕುಂತು ಅಷ್ಟು ಜನರ ತಲೆ ಏನಿರ್ತಂದ್ರೆ ನಮ್ಮ ಮಣಿ ಮಗ ಅಲ್ಲಿ ಮ್ಯಾಲೆ ನಿಂತ ನನಗೆ ನಮ್ಗೆ ಫೀಲ್ ಮಾಡ್ತಾರೆ ಸೊ ಅದು ನಮ್ಮ ಅದೃಷ್ಟ ರೀ ನಾವು ಏನೋ ಗೊತ್ತಿಲ್ಲ ಯಾವ ಜನ ಪುಣ್ಯನೋ ಅವ್ರದ್ದೆಲ್ಲ ಪ್ರೀತಿ ಸಿಕ್ಕತ್ತಿ ಉಳಿಸ್ಕೊಂಡು ಹೋಗ್ತೀವಿ ರೀ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತಬ್ಲಾ ನಾನಿ ಸರ್ ಅವ್ರು ಬಂದರೆ ಕಳೆನೇ ಬೇರೆ ಬಂದ್ಬಿಡುತ್ತೆ ಅಲ್ವಾ ಸರ್ ಶೂಟಿಂಗಲ್ಲೂ ಇದೇ ಥರ ಇರ್ತಾರೆ ಕಾಮಿಡಿ ಮಾಡಿಕೊಂಡು
ಸರ್ ಅವರು ಮೊದಲನೇದಾಗಿ ನಾನೆಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜಮಖಂಡಿ ಟೀಮ್ ಅವರಿಗೂ ಹಾಗೂ ಬೀದರ್ ಟೀಮ್ ಅವರಿಗೂ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೂ, ಟೆಕ್ನಿಷಿಯನ್ಸ್ ಅವರಿಗೂ, ಹಾಗೆ ನನ್ನ ಕೋ ಆರ್ಟಿಸ್ಟ್ ಆಗಿರುವಂಥ ಮಲ್ಲು ಜಮಖಂಡಿ ಅವರಿಗೂ, ಹಾಗೆ ಕಾಕ್ರೇಜ್ ಸುದೀರ್ ಸರ್ ಅವ್ರಿಗೂ, ನಾನು ಸ್ಕ್ರೀನ್ ಶೇರ್ ಮಾಡಿರುವಂಥ ನನ್ನ ತಂದೆ ಪಾತ್ರ ಮಾಡಿದ್ದಾರೆ ರಮೇಶ್ ಭಟ್ ಸರ್ ಅವರು. ಅವರಿದ್ದರೆ ನನಗೆ ಹೇಗೆ ಅನ್ನಿಸ್ತು ಅಂದರೆ, ನನ್ನ ಎಲ್ಲ ಹಿರಿಯ ಕಲಾವಿದರ ಆಶೀರ್ವಾದ ನನಗೆ ಅವರಿಂದನೇ ಸಿಕ್ಕಿದೆ ಅಂತ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ನನಗೆಲ್ಲ ಹೇಳ್ಕೊಟ್ರು. ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ ಆಗಿರುವಂಥ ಚೇತನ್ ಸರ್ ಅವ್ರಿಗೂ, ಹಾಗೆ ಇದನ್ನೆಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ, ಆ ಒಗ್ಗಟ್ಟು ಸೇರ್ಸೋಕ್ಕೆ ಮೇನ್ ಪಿಲ್ಲರ್ ಆಗಿರುವಂಥ ಉಮೇಶ್ ಸರ್ ಅವರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಸರ್ ನಿಮ್ಮ ಹತ್ರ ತುಂಬ ಪೇಷನ್ಸ್ ಇದೆ, ತುಂಬ ತಾಳ್ಮೆ ಇದೆ ಸರ್ ಹತ್ರ. ಯಾಕೆ ಅಂತಂದರೆ ಅವ್ರ ತಾಯಿಯವ್ರಿಗೆ ಹುಷಾರಿಲ್ಲ, ತುಂಬ ಬ್ಯಾಡ್ ಕಂಡೀಷನಲ್ಲಿ ಇತ್ತು ಅವ್ರ ಸಿಚುವೇಶನ್ಸು. ಅಂಥ ಸಿಚುವೇಶನಲ್ಲೂ ಶೂಟಿಂಗಲ್ಲಿ ಯಾವ ಥರ ನಡ್ಸ್ಕೊಂಡು ಹೋಗಿದ್ದಾರೆ ಅಂತಂದರೆ, ಒಂದಿಷ್ಟು ಆರ್ಟಿಸ್ಟ್ಗೆ ಗೊತ್ತಾಗ್ಲಾರ್ದಂಗೆ ಏನು ಸಿಚುವೇಶನ್ ನಡೀತಾ ಇದೆ ಅವ್ರ ಫ್ಯಾಮ್ಲಿಯಲ್ಲಿ, ಏನೆಲ್ಲ ಫೇಸ್ ಮಾಡ್ತಿದ್ದಾರೆ ಅವರು, ಯಾರಿಗೂ ಏನೂ ತಿಳಿಸ್ಲಾರ್ದಂಗೆ ನಮ್ಮ ಶೂಟಿಂಗ್ ಎಲ್ಲ ತುಂಬ ಚೆನ್ನಾಗಾಗಿ ಕಂಪ್ಲೀಟ್ ಮಾಡಿಸಿದ್ದಾರೆ. ನಮ್ಮನ್ನೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಡೈಲಾಗ್ಸ್ನ ನಾವು ಉತ್ತರ ಕರ್ನಾಟಕ ಅಂತ ಬಂದಾಗ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಇರುತ್ತೆ, ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಸರ್ ನಾನು ಕೇಳ್ತಿದ್ದೆ, ಸರ್ ನನಗಿದು ಬರ್ತಾ ಇಲ್ಲ ಇದು ಹೇಗೆ ಅಂತ. ಒಂದು 10 ಸಾರಿ ಕೇಳಿದ್ರು 10 ಸಾರಿನೂ ಹೇಳೋರು ಅವರು, ಬೇಸರ ಮಾಡ್ಕೊಳ್ಳಾರ್ದಂಗೆ. ಸೊ ಈ ಒಂದು ಸುಂದರವಾದ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಅನ್ನೋದೇ ನನಗೆ ಖುಷಿ ಇದೆ. ಮತ್ತು ಎಂಡ್ ಆಫ್ ದಿ ಡೇ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ವಿದ್ಯಾ ಅನ್ನೋ ಪಾತ್ರ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಆ ಪಾತ್ರ ನನಗೆ ಯಾವ ಥರ ಇದೆ ಅಂದರೆ, ಒಂದು ಹಳ್ಳಿ ಊರಲ್ಲಿ ಸ್ಟ್ರಾಂಗ್ ಆಗಿ ಎಜುಕೇಟೆಡ್ ಹುಡುಗಿ ಇರ್ತಾಳೆ, ಊರಿಗೋಸ್ಕರ ಹೋರಾಡ್ತಾಳೆ. ಹೋರಾಟ ಮಾಡಬೇಕಾದಾಗ ಏನೆಲ್ಲ ಸಿಚುವೇಶನ್ಸ್ ಬರುತ್ತೆ, ಆ ಸಿಚುವೇಶನಲ್ಲಿ ಹುಡುಗ ಯಾವ ಥರ ಅವಳ ಜೊತೆಗೆ ಕರ್ಕೊಂಡು ಹೋಗ್ತಾನೆ, ಏನೆಲ್ಲ ಅವನು ಸಪೋರ್ಟ್ ಮಾಡ್ತಾನೆ, ಎಲ್ಲ ಜನ ಯಾವ ಥರ ನಿಂತ್ಕೊಳ್ತಾರೆ, ಅವಳು ಯಾವ ಥರ ನಿಂತ್ಕೊಳ್ತಾಳೆ, ಅದೆಲ್ಲ ಆದಮೇಲೆ ಇಬ್ಬರು ಪ್ರೀತಿ ಎಷ್ಟು ಪವಿತ್ರವಾಗಿದೆ ಈ ಸಿನಿಮಾ ಕಂಟೆಂಟಲ್ಲಿ ನಂದು ಈ ಪಾತ್ರ ನಿಂತ್ಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಏನಾದರೂ ಹಾಗೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕಾಗಿರೋಂಥ ವಿಷಯ, ನನ್ನ ಎಲ್ಲ ಮಾಧ್ಯಮದ ಆತ್ಮೀಯರಿಗೆ ಸಿನಿಮಾ ಹೇಗಿದೆ, ಸಿನಿಮಾ ಕಂಟೆಂಟ್ ಏನಿದೆ, ಯಾವಾಗ ರಿಲೀಸ್ ಆಗ್ತಿದೆ ಅಂತ ಮನೆ ಮನೆಗೂ ಮುಟ್ಟಿಸುವಂಥ ನನ್ನ ಎಲ್ಲ ಮಾಧ್ಯಮ ವರ್ಗದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾನ ಆದಷ್ಟು ಜನರಿಗೆ ತಲುಪಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸರ್, ಆ್ಯಕ್ಚುಲಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಸೂಪರ್ ಸಿನಿಮಾಯಿಂದ. ಸೊ ಅಲ್ಲಿ ನಾನು ಎಂಟ್ರಿ ಆಗಬೇಕಾದ್ರೆ ಉಪ್ಪಿ ಸರ್ ಮೇಲೆ ತುಂಬ ಹುಚ್ಚು ಅಭಿಮಾನ ಇತ್ತು. ಸೊ ಬೀದರಲ್ಲಿ ನನ್ನ ರೂಮಲ್ಲಿ ನಾನು ಏನೇ ಹಾಕಿದ್ರು ಉಪ್ಪಿ ಸರ್ ಇರೋದು. ಬಟ್ ಎಜುಕೇಷನ್ ವೈಸು ನಾನು ಒಂದು ಸ್ವಲ್ಪ ಬ್ರಿಲಿಯಂಟ್ ಸ್ಟೂಡೆಂಟ್ ಅನ್ನೋ ಕ್ಯಾಟಗರಿಯಲ್ಲಿ ಇದ್ದಂಗೆ ಇದ್ದಿದ್ದರಿಂದ, ಸೊ ನಮ್ಮ ಅಪ್ಪನಿಗೆ ತುಂಬ ಆಸೆ, ಒಬ್ಬನೇ ಮಗ ಇರೋದ್ರಿಂದ ಡಾಕ್ಟ್ರು ಓದಿಸ್ಬೇಕು ಅಂತ. ಆ್ಯಂಡ್ ನಾನು ಅಲ್ಲಿ ಪಾಸು ಆದೆ ಚೆನ್ನಾಗಿ. ಆದಮೇಲೆ PUC ಆದಮೇಲೆ BAMS ಆಯುರ್ವೇದ ಡಿಗ್ರಿನೂ ಹೆಂಗಂದರೆ ಆಟ ಆಡ್ಕೊಂಡು ಪಾಸ್ ಮಾಡಿದ್ದೆ. ಸೊ ಅವ್ರಿಗೆ ಆಸೆ ಏನಿತ್ತು ನನ್ನ ಮಗ ಡಾಕ್ಟ್ರು ಅಂತ, ಅವರೆಲ್ಲ ಫಿಕ್ಸ್ ಆಗಿದ್ರು. ಆದರೆ ನನಗೆ ಇದ್ರ ಮೇಲೆ ತುಂಬ ಸೆಳೆತಾ ಇತ್ತು ಸಿನಿಮಾ ಇದ್ರ ಮೇಲೆ. ಸೊ ಡಿಗ್ರಿ ಕಂಪ್ಲೀಟ್ ಮಾಡಿ ಆಮೇಲೆ ಬಂದು ಉಪ್ಪಿ ಸರ್ ಜೊತೆ ಜಾಯ್ನ್ ಆಗಿದ್ದೆ. ಆವಾಗ ಇಡೀ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನನ್ನ ಸರ್ಕಲ್ ಎಲ್ಲರೂ ಇದು ಬೇಡ ಅಂತ ತುಂಬ ಅಪೋಸ್ ಇದ್ರು. ಬಟ್ ನನಗೆ ಸಪೋರ್ಟಿವ್ ಆಗಿ, ನನಗೆ ಧೈರ್ಯವಾಗಿ, ನನ್ನ ಶಕ್ತಿಯಾಗಿದ್ದಿದ್ದು ನನ್ನ ತಾಯಿ ಒಬ್ಬಳೆ. ಸೊ ಅವಳಿರೋದ್ರಿಂದನೇ ಮೋಸ್ಟ್ಲಿ ನಾನು ಇಲ್ಲಿವರೆಗೂ ಏನೇ ಕೆಲಸ ಮಾಡಿದ್ರು ಆರಾಮಾಗಿ ತುಂಬ ಸೆಟಲ್ಡ್ ವೇಯಲ್ಲಿ ಮಾಡ್ಕೊಂಡು ಬಂದಿದ್ದೆ ಅನಿಸುತ್ತೆ. ಆಮೇಲೆ ಎಲ್ಲ ಈಗ ಹೇಳಿರೋ ಎಲ್ಲ ಪ್ರತಿಯೊಂದು ಗುಣನೂ ಅವಳು ಕೊಟ್ಟಿರೋ ಭಿಕ್ಷೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪೇಷನ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಎಲ್ಲನೂ. ಸೊ ಅವಳು ತೀರೋಗಿರೋದು ಆ್ಯಕ್ಚುಲಿ ಅವಳಿಗೆ ಇಲ್ಲೆಲ್ಲೋ ಚೇರ್ ಮೇಲೆ ಕೂರಿಸಿ ಪಿಕ್ಚರ್ ತೋರ್ಸೋಣ ಅಂತಿತ್ತು, ಬಟ್ ಸ್ಕ್ರೀನ್ ಮೇಲೆ ಬರೋ ಥರದಲ್ಲಿ ಆಗೋಯ್ತು. ಇರಲಿ, ಸೊ ಅವಳ ಆಶೀರ್ವಾದ ಇದೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸಿನಿಮಾ ವಿಚಾರಕ್ಕೆ ಬರೋದಾದರೆ, ಈ ಸಿನಿಮಾ ಬದಲು ನಾನು ಬೇರೆ ಒಂದು ಭವಮ್ ಅಂತ ಒಂದು ಕಂಟೆಂಟ್ ಇಟ್ಕೊಂಡು ನಾನು ನಾಣಿ ಸರ್ ಹತ್ರ ಒಂದು ಡಿಸ್ಕಸ್ ಮಾಡಬೇಕು ಅಂತ ಫೋನಲ್ಲಿ ಮಾತಾಡಿದಾಗ ಅಲ್ಲಿ ಅದ್ರ ಬಿಫೋರ್ ಏನಾಯ್ತು, ಇದು ಸಣ್ಣದೊಂದು ಕಂಟೆಂಟು ಈ ಥರ ಇದೆ, ಸಣ್ಣ ಬಜೆಟಲ್ಲಿ ದೊಡ್ಡ ಪ್ರೊಡ್ಯೂಸರ್ಸು ಅದು ಎಲ್ಲ ನಾವು ಹಂಟ್ ಮಾಡೋದು ಸಿಗ್ತಾ ಇಲ್ಲ ಕರೆಕ್ಟಾಗಿ. ಆಮೇಲೆ ಇಂಡಸ್ಟ್ರಿ ಸಿಚುವೇಶನ್ ಹೆಂಗಿದೆ, ಅಷ್ಟು ಚೆನ್ನಾಗಿಲ್ಲ, ಫ್ರೂಟ್ಫುಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾಗ, ಚೇತನ್ ತುಂಬ ಕ್ಲೋಸ್ ಫ್ರೆಂಡ್, ಅವ್ರು VFX ಆರ್ಟಿಸ್ಟ್. ಆಮೇಲೆ ನಮ್ಮದೇ ಒಂದು ಟೀಮ್ ಕಟ್ಕೊಂಡು ಏನೋ ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಆವಾಗ ಸಡನ್ ಆಗಿ ಇದೊಂದು ಹಳ್ಳಿ ಊರ್ ಕಂಟೆಂಟ್ ಬಸ್. ಈಗ ಹಾಲಿವುಡ್ ಡೈರೆಕ್ಟರ್ಸು ಸುಮಾರು ಇದ್ದಾರೆ ನಮ್ಮಲ್ಲೇ, ಯಾಕಂದ್ರೆ ನಮ್ಮ ಸರ್ಕಲಲ್ಲೇ ಮಾತು ಎತ್ತಿದ್ರೆ ಸ್ಪೈಡರ್ ಮ್ಯಾನ್ ನೋಡೋಣ,
ಅವೆಂಜರ್ ನೋಡೋಣ ಅಂತ ಹೇಳ್ತಾರೆ. ಅಲ್ಲೆಲ್ಲ ನೋಡ್ಕೊಂಡು ಆ ಸಿ ಜಿ ಗೀಜಿ ಅನ್ಕೊಂಡು ಏನೇನೋ ಮಾಡ್ಕೊಂಡು ಎಕ್ಕುಟ್ಟು ಹೋಗಿರೋ ಸುಮಾರು ಜನ ಇದ್ದಾರೆ. ಬಟ್ ನನಗೇನು ಅಂದರೆ ಉಪ್ಪಿ ಸರ್ ಯಾವಾಗಲೂ ಒಂದು ಮಾತು ಹೇಳೋರು, ದ ಬೆಸ್ಟ್ ಸಿ ಜಿ ಏನು ಗೊತ್ತೇನ್ರಿ, ವಿತೌಟ್ ಸಿ ಜಿ ಇಸ್ ದ ಬೆಸ್ಟ್ ಸಿ ಜಿ ಅಂತ ಹೇಳೋರು. ಸೊ ಅದನ್ನು ಇಟ್ಕೊಂಡು ನಾನು ಒಂದು ಲೋಕಲ್ ಫ್ಲೇವರಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಬಾಸ್ ಒಂದು. ಅದು ನಾನೀಗ ಪ್ರೀವಿಯಸ್ ನನ್ನಾಕಿ ನಾವು ಐಫೋನಲ್ಲೇ ಶೂಟ್ ಮಾಡಿದ್ರು, ಅದನ್ನು ತಂದು ನಾವೇನೋ ಇದು ಮಾಡಿದ್ವಿ. ಅಲ್ಲಿ ಅವ್ರು ಮಾಡಿರೋ ಕೆಲಸಕ್ಕೆ ನಾವು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೆ. ಅದರಲ್ಲೂ ನನಗೆ ನಮ್ಮ ಕಡೆ ಹೇಳ್ತಾರಲ್ಲ ಜರೂರತ್ ಸೆ ಜ್ಯಾದಾ ಅಂತ, ಅಂದರೆ ಅವಶ್ಯಕತೆಗಿಂತ ಮಿಗಿಲಾಗಿ ಕ್ರೆಡಿಟ್ಸ್ ಕೊಟ್ಟಿದ್ರು ನಮ್ಮ ಉತ್ತರ ಕರ್ನಾಟಕ ಹೀರೋ ನಮ್ಮ ಮಲ್ಲು ಜಮಖಂಡಿ. ಸೊ ಅದನ್ನು ಇಟ್ಕೊಂಡು ಒಂದೇನೋ ಟೀಮ್ ಟೈಅಪ್ ಮಾಡ್ಕೊಂಡು ಮಾಡೋಣ ಅಂತ ಶುರು ಮಾಡಿದ್ವಿ. ಆ ಕತೆ ಅವ್ರಿಗೂ ಇಷ್ಟ ಆಯಿತು. ಪ್ರೊಡ್ಯೂಸರ್ ಅವ್ರೇನು ಕೇಳೇ ಇಲ್ಲ, ಓಕೆ ಬಾಸ್ ನೀವು ಮಾಡ್ತೀನಿ ಅಂದರೆ ಡನ್, ನಾನೇನೋ ಅರೇಂಜ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಒಂದಿನ ಹಿಂಗೆ ಕ್ಯಾಶುವಲ್ ಆಗಿ ಮಾತಾಡ್ಬೇಕಾದ್ರೆ ನನ್ನ ಟೀಮ್ ಜೊತೆ ನಾನು ಮಾತಾಡಿದ್ದಾದ್ಮೇಲೆ ಹೀರೋಯಿನ್ ಮೇಡಮ್, ಆ್ಯಕ್ಚುಲಿ ಇವ್ರೂ ಈಗ ಇಲ್ಲಿ ಬೆಂಗಳೂರವ್ರ ಥರ ಅನ್ನಿಸ್ತಾರೆ, ಬಟ್ ನಮ್ಮ ನೇಟಿವ್ ಬೀದರ್ ಅವ್ರದ್ದು. ಅಲ್ಲಿ ಯಾವಾಗ ಒಂದು ಕ್ಯಾಶುವಲ್ ಫ್ಯಾಮಿಲಿ ಫ್ರೆಂಡ್ ಎಲ್ಲ ಒಂದ್ಸತಿ ಫೋನಲ್ಲಿ ಹಿಂಗೆ ಹೇಳಿದಾಗ ತುಂಬ ಚೆನ್ನಾಗಿದೆ ಇದನ್ನು ಮಾಡಿ ಅಂತ ಅಂದರು. ಅವ್ರು ಹೇಳಿದ್ಮೇಲೆ ಮಲ್ಲವ್ರಿಗೆ ಹೇಳಿದ್ಮೇಲೆ ಒಂದು ರೂಪರೇಷೆಗೊಂಡು ನನಗೆ ಡೈಲಾಗು ಅದ್ರ ಮೇಲೆ ಬರೆದು ಅದು ಅಷ್ಟು ಇನ್ಡೆಪ್ತ್ ಆಗಿ ಹೋಗೋಕ್ಕೆ ಅಷ್ಟೊಂದು ಟೈಮ್ ಇಲ್ವೇನೋ ಅಂತ ಅನ್ನಿಸ್ತು. ಅದಕ್ಕೆ ನಾಣಿ ಸರ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಅದು ಆಮೇಲೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ, ಇನ್ನೊಂದು ಇದೊಂದು ಸಣ್ಣದಿದೆ ಸರ್ ಮಾಡೋಣ ಅಂತ. ಅವರು ಸಿನಿಮಾ ವೈಸ್ ಅವ್ರು ಹೇಳ್ದಂಗೆ ದೊಡ್ಡದು ಸಣ್ಣದು ಅಂತ ಡಿಫ್ರೆನ್ಶಿಯೇಟೇ ಮಾಡಿಲ್ಲ, ಇಮಿಡಿಯೇಟ್ ಓಕೆ ಕೂತ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ರು. ಮೋಸ್ಟ್ಲಿ 1 ವಾರ ಅನ್ಸುತ್ತಲ್ಲ ಸರ್, ಒಂದೇ ವಾರದಲ್ಲಿ ಡೈಲಾಗ್ ಎಲ್ಲ ಬರ್ದು ಕೊಟ್ಟರು. ಸಾಕು ಸರ್ ಇಷ್ಟು ನಾನು ಅಲ್ಲಿ ಉತ್ತರ ಕರ್ನಾಟಕ ಟ್ರಾನ್ಸ್ಲೇಟ್ ಮಾಡ್ಕೊತೀನಿ ಅಂತ ಇಬ್ಬರು, ನಾನು ಮಲ್ಲವರು ಇಬ್ಬರು ಕೂತು 1 ವಾರದಲ್ಲಿ ಅಲ್ಲೆಲ್ಲ ನಮ್ಮ ಸ್ಲ್ಯಾಂಗಿಗೆ ಏನು ಬೇಕೋ ಆ ನೇಟಿವಿಟಿಗೆ ತಕ್ಕಂಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಶುರು ಮಾಡಿದ್ವಿ. ಆ್ಯಂಡ್ ಅವಾಗ ಸ್ಟಾರ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಮೇನ್ ಕ್ಯಾರೆಕ್ಟರ್ ಇವ್ರು ಬೇಕು ಅಂತ ಬರ್ಕೊಂಡಾಗ ಅವರೆಲ್ಲ ಹಿಂಗೆ ಪೇಮೆಂಟ್ಗಳು ಜಾಸ್ತಿ ಆಗಿ ನಮ್ಮ ಬಜೆಟ್ ಎಲ್ಲಿ ಜಾಸ್ತಿ ಆಗುತ್ತೋ ಅಂತ ಹೇಳ್ಬಿಟ್ಟು ನನಗೂ ಬಿಲೀವ್ ಮಾಡೋಕ್ಕಾಗಿಲ್ಲ. ಅವ್ರಿಗೆ ಒಂದೊಂದು ಫೋನ್ ಕಾಲಲ್ಲಿ ನಾನು ಮಾತಾಡಿದ್ದಕ್ಕೆ ಅವ್ರು ನೆಕ್ಸ್ಟ್ ಪೇಮೆಂಟ್ದು ಏನು ವಿಚಾರ ಮಾತಾಡಿಲ್ಲ. ಚೇತನ್ ಅವ್ರಿಗೆ ಕಳಿಸ್ಕೊಟ್ಟೆ, ತುಂಬ ರೆಗ್ಯುಲರ್ ರೇಟ್ಗಿನ್ನ ತುಂಬ ಕಮ್ಮಿಯಲ್ಲಿ ಮಾಡಿ. ಅದು ಒಂದೇ ಒಂದು ಕಾರಣ ಅವರೆಲ್ಲರೂ ಹೇಳಿದ್ದು, ಡಾಕ್ಟರ್ಗೋಸ್ಕರ ಮಾಡ್ತೀವಿ, ಎಲ್ಲರೂ ಸುಮಾರು ಜನ ಡಾಕ್ಟರ್ ಅಂತಾನೆ ಕರೆಯೋದು, ಉಮೇಶ್ ಅವ್ರಿಗೋಸ್ಕರ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದೇ ರೀತಿ ಅವ್ರು ಬರೀ ಮಾತಲ್ಲಿರಲಿಲ್ಲ, ಪ್ರತಿ ಸ್ಟೆಪ್ಪಲ್ಲೂ ನನ್ನ ಜೊತೆ ನಡ್ಕೊಂಡು ಬಂದರು ಅವರೆಲ್ಲರೂ. ಆ್ಯಂಡ್ ಶೂಟಿಂಗ್ ಪೋರ್ಷನ್ಸ್ ಬಂದಾಗ ನನಗೆ ಉತ್ತರ ಕರ್ನಾಟಕದಲ್ಲಿ ಜಮಖಂಡಿ ಸರೌಂಡಿಂಗ್ಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಲೋಕಲ್ ಮಾಡ್ಬೇಕಾದ್ರೆ ಕೆಲವೊಂದು ಕ್ಯಾರೆಕ್ಟರ್ಸ್ನ ಅಲ್ಲಿಂದ ಫ್ಲೇವರ್ ಬೇಕು ಅಂತ ಹೇಳ್ಬಿಟ್ಟು ಈ ನಾಟಕದ ಆರ್ಟಿಸ್ಟ್ಗಳು ಹಾಕೊಳ್ಳೋಣ ಅಂತ ದಯಾನಂದ್ ಬಿಳಿಗೆ ಅಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ದಾವಾಲಣ್ಣ ಅಂತ ರಾಜು ತಾಳಿಕೋಟೆ ಸರ್ ಮಗ ಅವರು. ಬಟ್ ಒಂದು ದಿನಾನು ನಮ್ಮ ಜೊತೆ 1 ವಾರ ವರ್ಕ್ ಮಾಡಿದ್ರಲ್ಲಿ ಆ ಆ್ಯಟಿಟ್ಯೂಡ್ ಅವ್ರು ಎಲ್ಲೂ ತೋರಿಸ್ಲಿಲ್ಲ ಪಾಪ. ಸೊ ಅಷ್ಟು ನಂಗೆ ಕ್ಲೋಸ್ ಆಗಿ ವರ್ಕ್ ಮಾಡಿದ್ರು. ಅದಾದಮೇಲೆ ನಮ್ಮ ಶಿವ ಅಂತ ಡ್ರಾಮಾ ಆರ್ಟಿಸ್ಟು. ಆಮೇಲೆ ನಮ್ಮ ಟೀಮ್ ಜಮಖಂಡಿ ಹುಡುಗರ ಟೀಮ್ ಹೆಂಗಾಗಿತ್ತು ಅಂದರೆ ಫ್ಯಾಮಿಲಿ ಫ್ರೆಂಡ್ ಥರ ಇದ್ವಿ. ನಮ್ಮ ಆನಂದ, ವಿಶಾಲ್ ಎಲ್ಲರೂ ಹೆಂಗಂದರೆ ನನ್ಗೆ ಹಿಂಗೆ ಏನೋ ಹಿಂಗೆ ತಿರುಗಿದ್ರೆ ಅದು ನನಗೆ ಏನೋ ಬೇಕು ಅಂತ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗೋದು. ಸೊ ಬನ್ನಿ ಸರ್, ಧನ್ಯವಾದ. ಇಲ್ಲ ಸರ್, ಕುತ್ಕೊಂಡ್ಬಿಡಿ. ಬನ್ನಿ ಹಾಂ, ಮಧ್ಯದಲ್ಲಿ ಕೂರಿಸ್ಬಿಡಿ. ಕ್ಷಮೆ ಇರಲಿ ಎಲ್ರಿಗೂ. ಕೆಲಸ ಮಾಡ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಬಿಡಿಸ್ಕೊಂಡು ಬರೋದು ಇಷ್ಟೊತ್ತ. ಕೇಳಿಸುತ್ತೆ ಎಲ್ಲರೂ? ಕೇಳಿಸುತ್ತಲ್ವಾ? ಎಲ್ರಿಗೂ ಕ್ಷಮೆ ಕೇಳ್ತೀನಿ. ವೇದಿಕೆ ಮೇಲೆ ಇರೋರಿಗೆ ಮತ್ತು ಸಭಾಂಗಣದಲ್ಲಿ ಕೂತಿರೋ ಮಾಧ್ಯಮ ಮಿತ್ರರಿಗೆ. ಕೆಲಸ ಮಾಡ್ತಿದ್ದೆ, ಆಯಿತು, ಕ್ಷಮೆ ಇರಲಿ. ಮಧ್ಯದಲ್ಲಿ ನಾನು ಸೊ ಅದಾದ್ಮೇಲೆ ಶೂಟಿಂಗ್ ಪ್ರೊಸೆಸ್ ಅಲ್ಲಿ ಹೋದಾಗ ಪ್ರತಿಯೊಬ್ಬರು ಕೂಡ ಅದನ್ನ ತುಂಬಾ ಚೆನ್ನಾಗಿ ಅಲ್ಲಿಂದ ನೇಟಿವಿಟಿಗೆ ತಕ್ಕಂಗೆ ಆ ಡೈಲಾಗ್ಸ್ ಆಗಲಿ ಎಲ್ಲಾನು ಕನ್ವರ್ಟ್ ಮಾಡಿ ನಾವು ಏನು ಕೊಟ್ಟಿದ್ವಿ ಅದು ತುಂಬಾ ನನ್ಗೆ ಹೆಂಗೆ ಅನ್ನಿಸ್ತು ಅಂದ್ರೆ ಅವ್ರಿಗೆ ಯಾರಿಗೂ ನಾನು ಏನು ಈಗ ಎಲ್ಲರೂ ಹೇಳಿದ್ರು ಜಾಸ್ತಿ ಹೇಳಿದ್ರು ಇದು ಮಾಡಿದ್ರು ನಾವು ತಪ್ಪು ಮಾಡಿದಾಗ ಅಂತ ಅವರೆಲ್ಲೂ ತಪ್ಪೇ ಮಾಡಿಲ್ಲ ನನ್ಗನ್ಸಿರೋ ಪ್ರಕಾರ. ಸೊ ಅಷ್ಟು ಫ್ರೀಯಾಗಿ ಹೇಳ್ಕೊಂಡು ಹೋದ್ರು. ಆ್ಯಂಡ್ ಈ ಸಿನಿಮಾಗೆ ನಾನು ದೊಡ್ಡ ಶಕ್ತಿಯಾಗಿ ನಿಂತಿದ್ದು ನಮ್ಮ DOP ಶೇಖರ್ ಚಂದ್ರ ಸರ್. ಅವ್ರ ಜೊತೆ ನಾನು ಕೋಟಿಗೊಬ್ಬತ್ರಿ ಮಾಣಿಕ್ಯ ಎಲ್ಲ ವರ್ಕ್ ಮಾಡಿದ್ದೆ ಆಸ್ ಅಸೋಸಿಯೇಟ್ ಆಗಿ. ಸೊ ಅಲ್ಲಿಂದ ಅವರು ಬಂದಿದ್ರು, ಅವರು ಒಂದು ದೊಡ್ಡ ಶಕ್ತಿ ಆಗಿದ್ರು ನನಗೆ. ಸೊ ಸಿನಿಮಾ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದೇನಾದರೂ ಇದ್ರೆ ಆಲ್ ಕ್ರೆಡಿಟ್ ಗೋಸ್ ಟು ಶೇಖರ್ ಚಂದ್ರ ಸರ್. ಆ್ಯಂಡ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಪ್ರತಿ ಫ್ರೇಮ್ ನೋಡಿದಾಗ ಅನ್ಸುತ್ತೆ. ನಂಗೆ ಅಲ್ಲಿ ಜಾಸ್ತಿ ಕೆಲಸನೇ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಹಾಂ ಸರ್, ಲವ್ ಸ್ಟೋರಿ ಮಾಡ್ದಂಗೆ ಅನ್ಸುತ್ತೆ ನಿಮ್ಮ ಎಸ್ ಎಸ್. ಅದು
ಏನ್ ಮಾಮೂಲಿ ಸ್ಟೋರಿ ತರ ಕಾಣ್ತಿದೆ, ಅವರು ಒಂದು ಇದನ್ನ ಕ್ಯಾರಿ ಮಾಡ್ಬೇಕು, ಏನೋ ಮೊದಲು ರೀಲ್ಸ್ ಅಲ್ಲಿ ಒಂಥರ ಪಾಪ್ಯುಲಾರಿಟಿ ಇದೆ, ಇದೇನೋ ಲವ್ ಸ್ಟೋರಿ ತರ ಇದೆ, ಅದ್ರ ಬಗ್ಗೆ ಸರ್ ಅದೇ ಈಗ ಲವ್ ಸ್ಟೋರಿ ಈಗ ಎಲ್ಲದರಲ್ಲೂ ಎಮೋಷನ್ ಲವ್ ಅಂತೂ ಇದ್ದೇ ಇರುತ್ತೆ. ಸೊ ಅವ್ರದ್ದು ಫ್ಲೇವರ್ ಏನಿದೆ ಅದನ್ನ ಬಿಟ್ಟು ನಾವು ಬೇರೆ ಏನು ಮಾಡಿಲ್ಲ. ಅವ್ರೇನು ಕಾಮಿಕ್ ಆಗಿರ್ತಾರೆ ಅದೇ ತರ ಕ್ಯಾರೆಕ್ಟರೈಸೇಷನ್ ಇದೆ. ಸೊ ಆ ಕ್ಯಾರೆಕ್ಟರೈಸೇಷನ್ ಅಲ್ಲೇ ಲವ್ ಆದ್ರೆ ಎಷ್ಟು ಇಂಡೆಪ್ತ್ ಆಗುತ್ತೆ. ಹಳ್ಳಿ ಕಡೆ ಈಗ ನಮ್ಮ ಕಡೆ ಅಥವಾ ಈ ಕಡೆ ಅಂತಲ್ಲ, ಲವ್ ಯಾವುದೇ ಎಮೋಷನ್ನೇ. ಸೊ ಅದನ್ನ ಎಷ್ಟು ಇಂಡೆಪ್ತ್ ಆಗಿ ಹೋಗಿ ಕನೆಕ್ಟ್ ಆಗುತ್ತೆ. ಅದರಲ್ಲಿ ಹೀರೋಯಿನ್ ಹೋರಾಡಿ ಹಳ್ಳಿ ಊರಲ್ಲಿ ಏನೋ ಮಾಡ್ತಾರೆ ಅಂತ ಆ ಒಂದು ಮ್ಯಾಟ್ರ್ ಏನು ಯಾವುದಕ್ಕೋಸ್ಕರ ಹೋರಾಡ್ತಾರೆ ಅನ್ನೋದೇ ಇಂಟ್ರೆಸ್ಟಿಂಗ್ ಮ್ಯಾಟ್ರು. ಸೊ ಅದಕ್ಕೋಸ್ಕರ ಇವ್ರದ್ದು ಇಡೀ ಈ ಲವ್ ಸ್ಟೋರಿ ಇಷ್ಟು ಚೆನ್ನಾಗಿ ನಡೀತಾ ಇರೋ ಲವ್ ಸ್ಟೋರಿ ಪೊಲಿಟಿಕಲ್ ಡ್ರಾಮಾ ಒಳಗಡೆ ಹೆಂಗ್ ಸಿಕ್ಕಾಕೊಳ್ಳುತ್ತೆ ಅನ್ನೋದೇ ಅಲ್ಲಿಂದ ಆ ಮೇಜರ್ ಟ್ವಿಸ್ಟ್. ಅದು ಆ ಮೇಜರ್ ಕಥೆದು ಎಳೆ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ಸಬ್ಜೆಕ್ಟ್ದು. ಸೊ ಅಲ್ಲಿ ನಮ್ಗೆ ಮೇಜರ್ ಕಂಟೆಂಟ್ ಏನ್ ಟ್ವಿಸ್ಟ್ ಆಗುತ್ತೆ ಅದು ತಬಲಾ ನಾಣಿ ಸರ್ ಆ ಕ್ಯಾರೆಕ್ಟರ್ ಮಾಡಿ ಅಲ್ಲಿ ಅಂದ್ರೆ ಈಗ ಬೆಂಕಿ ಹಚ್ಚೋ ತರ ಇರುತ್ತಲ್ಲ, ಒಬ್ಬ ಸುಮ್ನಿರೋ ಒಬ್ಬ ಪೊಲಿಟಿಷಿಯನ್ಗೆ ಫುಲ್ ಬೆಂಕಿ ಹಚ್ಚಿ ಬಿಟ್ಟಿರ್ತಾರೆ. ಸೊ ಆ ತರದ ಕ್ಯಾರೆಕ್ಟರ್ ಇಂದಾನೆ ಫುಲ್ ಎಲ್ಲ ರಿವೋಲ್ಟ್ ಆಗುತ್ತೆ. ಸೊ ಈ ತರದ ಒಂದು ಕಂಟೆಂಟ್ ಇಟ್ಕೊಂಡು ಅಲ್ಲಿಂದ ಫ್ಲೇವರಿಗೆ ಏನ್ ಬೇಕು ಅದ್ ಮಾಡಿದ್ದು. ಆಮೇಲೆ ಫೈಟ್ಸ್ ಇದಕ್ಕೆಲ್ಲ ಬಂದಾಗ ಆಕ್ಚುಲಿ ಶೂಟಿಂಗ್ ನಡಿಬೇಕಾದ್ರೆ ಬೆಳಗ್ಗೆ ಬಂದ್ರು ರಾತ್ರಿಯಿಂದ ಫೈಟ್ ಇತ್ತು. ಸೊ ಒಂದೇ ಫೈಟ್ ಇರೋದು. ಆ ಫೈಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೀರೋ ರೆಗ್ಯುಲರ್ ಫೈಟ್ ಮಾಡಿಲ್ಲ ಅವರು ಪಾಪ. ಆಮೇಲೆ ಸುದಿ ಅವರು ಎಲ್ಲ ಮಾಡಿದ್ರು. ಅವರು ಎಷ್ಟು ಅದೆಲ್ಲ ನೆನ್ಪಿಟ್ಟು ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಬಾಸ್, ನಮ್ಗೆ ಅಷ್ಟೆಲ್ಲ ನೀವು ನೆನ್ಪಿಟ್ಟು ಹೇಳಿದ್ದಕ್ಕೆ. ಸೊ ಅಲ್ಲಿ ಬಂದ್ರು, ಅವ್ರು ಬಂದಾಗ ಚೆನ್ನಾಗಿದ್ದಾರೆ, ಸ್ಟಾರ್ಟ್ ಆಗುತ್ತೆ ಶೂಟಿಂಗ್ ಅನ್ಕೊಂಡೆ. ಅಲ್ಲಿ ಬರ್ತಿದಂಗೆ ಪಾಪ ಅವ್ರು ನನಗೆ ಅಲ್ಲಿ ಬಂದು ಮೇಕಪ್ ಹಾಕೋವರೆಗೂ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ನಾನೇ ಒಂದ್ ಸ್ವಲ್ಪ ಮೆಡಿಕಲ್ ನಾಲೆಜ್ ಇರೋದ್ರಿಂದ ಚೆಕ್ ಮಾಡ್ತೀನಿ, 103-104 ಡಿಗ್ರಿ ಜ್ವರ. ನನ್ಗೀಗ ಅವ್ರಿಗೆ ಬಿಟ್ಕೊಡೋಕ್ಕೂ ಆಗ್ತಿಲ್ಲ, ಇವತ್ತು ಬೇಡ ಬಸ್ ನೈಟ್ ಅಂತ ಹೇಳಕ್ಕೂ ಆಗ್ತಿಲ್ಲ. ಆ ನನ್ನ ಮುಖ ಎಕ್ಸ್ಪ್ರೆಷನ್ ಸರಿ ಬೇಡ ಇವತ್ತಂತ ಅಷ್ಟೇ ಫೋರ್ಸ್ ಮಾಡಿದ್ರು ಅವರು ಇಲ್ಲ ಬಾಸ್ ಇದು ನಡೀತಾರೆ, ನೀವೇ ಡಾಕ್ಟರ್ ಅಲ್ವಾ, ನೀವೇ ಏನೋ ಟ್ರೀಟ್ ಮಾಡಿ ಸ್ಟಾರ್ಟ್ ಮಾಡಿ ಸರ್, ಶೂಟಿಂಗ್ ನಿಲ್ಸೋದು ಬೇಡ ಅಂತ ಹೇಳ್ಬಿಟ್ಟು 3 days ಸರ್ ಅದೇ ಟೆಂಪ್ರೇಚರ್ ಅಲ್ಲಿ ತುಂಬಾ ನನಗೆ ಕೋಆಪರೇಟಿವ್ ಆಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಅಂಡ್ ಅವ್ರ ಕ್ಯಾರೆಕ್ಟರೈಸೇಷನ್ ಅಷ್ಟೇ ಚೆನ್ನಾಗಿದೆ. ಸೊ ಎಲ್ಲರೂ ಆ ಪಾತ್ರಕ್ಕೆ ತಕ್ಕಂಗೆ ತುಂಬಾ ಸಪೋರ್ಟಿವ್ ಮಾಡಿದ್ರೆ. ಆಮೇಲೆ ರಮೇಶ್ ಭಟ್ ಸರ್, ನಾನು ಎಷ್ಟೋ ಸತಿ ಹೇಳ್ತೀನಿ ಅವ್ರಿಗೆ, ಸರ್ ನೀವು ಸರ್ ಅಂತ ಕರೀಲೇಬೇಡಿ ಸರ್, ನನಗೆ ಉಮೇಶ್ ಅಂತ ಕರೆದೇ ಸಾಕು ಅಂತ. ಬಟ್ ಅವರು ಅಂತ ಲಿಜೆಂಡ್ರಿ ಇದಾದ್ರೂ ಪ್ರತಿ ಸತಿ ಸಣ್ಣದೊಂದು ಒಂದು ಲೈನ್ ಚೇಂಜ್ ಮಾಡ್ಬೇಕಿದ್ರೆ ಸರ್ ಇದನ್ನ ಹಿಂಗ್ ಮಾಡೋಣ, ಸರ್ ಇದನ್ನ ಹಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ಆ ಥರ ಸಜೆಷನ್ ಕೊಟ್ಟು ಮಾಡಿರೋ ಸಿನಿಮಾ ಸರ್. ಎಲ್ಲರದ್ದು ಸಪೋರ್ಟ್ ತುಂಬಾ ದೊಡ್ಡದಾಗಿದೆ ನನಗೆ. ಇದೆಲ್ಲ ಒಂದು ವಯಸ್ಸಾಗಿದ್ದೆ ತಪ್ಪು ಅಂತ ನಂಗೆ ಅನಿಸ್ತಾ ಇದೆ. ನಮ್ಮ ಹತ್ರ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಲ ಬರುತ್ತೆ ಅಂತ. ಬಲವೋ ಎಡವೋ ಗೊತ್ತಿಲ್ಲ. ನಿಮ್ಮ ಅನುಭವದ ಮೂಲಕ ತುಂಬ ಒಳ್ಳೆ ಯೂನಿಟ್ಟು, ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದಾರೆ. ಹಗಲು ರಾತ್ರಿ ದುಡ್ದಿದ್ದಾರೆ. ಅದರಲ್ಲಿ ಮಲ್ಲೂರ ಜೊತೆಗೆ ನಾನು ಈ ಮುಂಚೆ ಕೆಲಸ ಮಾಡಿದ್ದೀನಿ. ಆತ ಬಾಗಲಕೋಟೆ, ಜಮಖಂಡಿ, ಬಿಜಾಪುರ ದೊಡ್ಡ ಹೀರೋ ಸರ್. ನಮ್ಮ ಯಾವ ಸ್ಟಾರ್ಸ್ಗೂ ಕಮ್ಮಿ ಇಲ್ಲ ಅವರು. ಯಾಕೆಂದರೆ ನನಗೆ ಅನುಭವ, ನಾನು ಅವ್ರ ಜೊತೆಲಿ ಕೆಲಸ ಮಾಡುವಾಗ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಕಾರ್ಗಳು ವೆಹಿಕಲ್ಗಳು ನಿಲ್ಲಿಸಿ, ನಮ್ಮ ವೆಹಿಕಲ್ ನಿಲ್ಲಿಸಿ ಅವ್ರ ಹತ್ರ ಫೋಟೋ ತಗೊಂಡು ಹೋಗಿರೋದು ನಾನು ನೋಡಿದ್ದೀನಿ. ಹೋಟ್ಲಲ್ಲಿ ಊಟಕ್ಕೆ ಹೋದರೆ ಸಪ್ಲೈಯರು ಅದಕ್ಕೆ ಮುಂಚೆ ಫೋಟೋ ತಗೋತಾನೆ, ಪಕ್ಕದ ಟೇಬಲ್ ಅವರೆಲ್ಲ ಬರ್ತಾರೆ. ಸೊ ಫೋಟೋ ಸೆಷನ್ ಆಗುತ್ತೆ ಹೊರತು ಊಟ ತಿಂಡಿ ಕರೆಕ್ಟ್ ಟೈಮ್ ಸಿಗ್ತಾ ಇರಲಿಲ್ಲ. ಇದೆಲ್ಲ ಅವ್ರ ಪಾಪ್ಯುಲಾರಿಟಿ ಗೊತ್ತಾಗುತ್ತೆ. ಡೈರೆಕ್ಟರ್ ಹೇಳ್ದಂಗೆ ಉತ್ತರ ಕರ್ನಾಟಕದಲ್ಲಿ ಅವರು ಭಾಳ ಹೆಸರುವಾಸಿ ಪಡ್ಕೊಂಡಿರೋರು. ಅವ್ರಿಗೆ ಫಾಲೋಯರ್ಸ್ ಇದ್ದಾರೆ, ಫ್ಯಾನ್ ಫಾಲೋಯರ್ಸ್ ಸುಮಾರು 12 ಲಕ್ಷದ ಮೇಲೆ ಅವರ ಯೂಟ್ಯೂಬ್ಗೆ ಚಂದಾದವರಿದ್ದಾರೆ. ಅಂದರೆ ಕಾಯ್ತಿರ್ತಾರೆ ಈ ವಾರ ಏನು ಬರುತ್ತೆ ಅಂತ. ಅವರೀಗ ನಾಯಕ ನಟನಾಗ ಅಭಿನಯಿಸಿದ್ದಾರೆ. ಅವ್ರಿಗೆ ಅಭಿನಯ ಲೀಲಾಜಾಲ, ತುಂಬ ಸಲೀಸಾಗಿ ಮಾಡ್ತಾರೆ. ನಮಗೆ ಒಂದು ಮಾತು ಕೊಟ್ಟರೆ ಅದನ್ನು 10 ಸಾರಿ ಹೇಳಿ ಕೊನೆಗೆ ಹೇಳುವಾಗ ತಪ್ಪೇ ಹೇಳೋದು, ಅದು ಬೇರೆ ವಿಷಯ. ಆದರೆ ಅವ್ರು ಹಾಗಲ್ಲ, ವಿಷಯ ಹೇಳಿದ್ರೆ ಸಾಕು, ಸಲೀಸಾಗಿ ಮಾಡ್ತಾರೆ. ಅವರಷ್ಟೇ ಅಲ್ಲ, ಅವರ ಗ್ರೂಪ್ ಒಂದಿದೆ, ಅವರಲ್ಲಿ ಯಾರು ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ಪ್ರತಿಭಾವಂತರೇ, ಒಳ್ಳೆ ಡ್ಯಾನ್ಸರ್ಗಳು ಎಲ್ಲರೂ. ಸೊ ಹಾಗಾಗಿ
ಸೊ ಸಿನಿಮಾಗೆ ಅವ್ರ ಕೊಡುಗೆ ಇದೆ, ಅದನ್ನು ಜನ ನಿರೀಕ್ಷೆಗೆ ಮೀರಿ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಇನ್ನು ಡೈರೆಕ್ಟ್ರು ತುಂಬ ಅನುಭವಿಸ್ತರು. ಹಿಂದೆ ಬೀದರಲ್ಲಿ ಒಂದು ಸಿನಿಮಾದಲ್ಲಿ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೆ.